ಅವ್ರು ಮಾತಾಡಿದ್ ನನಗೊಂದು ಅರ್ಥನೇ ಆಗಿಲ್ಲ. ಚಂಚಲ, ನಿನ್ನಿಂದ ಕಾಲೇಜ್ಗೆ ಒಳ್ಳೆ ಹೆಸರು ಬಂತು ಗೊತ್ತಾ? ಹೌದು 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 ಚಂಚಲ, ಹೌದು ಕಣೆ, ನಮ್ಮ ಕಾಲೇಜ್ಗೆ ಒಳ್ಳೆ ಹೆಸರು ಬಂದಿದೆ. ಅದೆಲ್ಲ ಏನೂ ಇಲ್ಲಪ್ಪ. ಬನ್ನಿ ಕಾಫಿ ತಗೊಂಡು ಹೋಗ್ತೀನಿ. ಏನು ಬೇಡಮ್ಮ, ಪರವಾಗಿಲ್ಲ ಪರವಾಗಿಲ್ಲ. ಬೇಡ ಬೇಡ, ನಾನು ಹೇಳಿದ ಜ್ಞಾಪಕ ಇರ್ಲಿ. ಆಯ್ತು. ಓಕೆ ಬಾಯ್. ಪೇಪರ್ ಹೇಗ್ ಮಾಡಿದೀಯ? ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಕಣೆ. ನೀನ್ ಹೇಗ್ ಮಾಡಿದೀಯ? ನಾನು ತುಂಬಾ ಚೆನ್ನಾಗಿ ಮಾಡಿದ್ದೀನಪ್ಪ. ನೀವೇನೋ ಚೆನ್ನಾಗಿ ಮಾಡಿದ್ದೀರಮ್ಮ. ನನ್ಗ್ಯಾಕೋ ಅನುಮಾನ ಏನಾಗುತ್ತೋ ಏನೋ ಅಂತ. ಅದ್ ಸರಿ, ಪೇಪರ್ ಏನೋ ಇವತ್ತಿಗೆ ಮುಗೀತು, ನಾಳೆ ಎಲ್ಲಿಗೆ ಹೋಗ್ಬೇಕು ಅಂತಿದ್ದೀರಿ? ಎಲ್ರು ಸೇರಿ ನಾಳೆ ಪಿಕ್ನಿಕ್ ಹೋಗ್ಬಿಡೋಣ. ಚಂಚಲ ನನ್ನ ಮಾತು ಕೇಳೋಣ ಅಲ್ಲ ಅಲ್ವೇನೆ? ಯಾಕೆ ನೆಗ್ತೀಯಾ? ಹಾಯ್ ಚಂಚಲ. ಹಾಯ್ ಹಲೋ. ಚಂಚಲ, ಪೇಪರ್ ಹೇಗ್ ಮಾಡಿದ್ಯೆ? ಏನೋ ಸುಮಾರಾಗಿ ಮಾಡಿದ್ದೀನಮ್ಮ. ನೀನ್ ಎಷ್ಟೇ ಆದ್ರೂ ರ್ಯಾಂಕ್ ಸ್ಟೂಡೆಂಟ್, ಚೆನ್ನಾಗಿ ಮಾಡ್ದೆ ಇರ್ತೀಯ ಹೇಳು. ಯಾಕೆ ನೀನ್ ರ್ಯಾಂಕ್ ಬರ್ಬಾರ್ದು ಅಂತ ಯಾರಾದ್ರೂ ಹೇಳಿದಾರೇನು? ರಮಾ, ಆನ್ಯುವಲ್ ಡೇ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೆ ಯಾರನ್ನ ಕರೆಯೋದು? ಪ್ರಿನ್ಸಿಪಾಲ್ಗೆ ಕೇಳೋಣ ಬಾರೆ. ಸರಿ ಬಾ. ಕಮಿಂಗ್ ಸರ್. Yes, come in. Yes, what can I do for you? ಸರ್, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಡೇಗೆ ಯಾರನ್ನ ಆಹ್ವಾನ ಮಾಡೋಣ ಸರ್? ಅದನ್ನ ತಾವೇ ಡಿಸೈಡ್ ಮಾಡ್ಕೊಂಡ್ರೆ ಒಳ್ಳೆಯದು. ನಿಮ್ ಸಲಹೆ ಏನು ಸರ್? ಕುಲಪತಿಗಳನ್ನ ಆಹ್ವಾನಿಸಿದ್ರು ಒಳ್ಳೆಯದು. ಆ ಹೊರೆನ ತಾವೇ ವಹಿಸ್ಕೋಬೇಕು ಸರ್, ಪ್ಲೀಸ್. ಪ್ರಯತ್ನಿಸ್ತೀವಿ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ಕಾರ. ಮಮ್ಮಿ ಬಂದೆಮ್ಮ. ಕೊಡಿ, ನಾನು ತಗೊಂಡು ಕೊಡ್ತೀನಿ. ಅವ್ರು ಕೇಳ್ತಾ ಇರೋದು ನನ್ನ, ಸುಮ್ಮನೆ ಅದೆಲ್ಲ ಆಗಲ್ಲ, ಇವತ್ತು ನಾನೇ ತಗೊಂಡು ಕೊಡ್ಬೇಕು. ಎಲ್ಲರಿಗೂ ನಾನು ಅಂತ ಬಾಯಿ ಹಾಕ್ಬಿಡಿ. ನೋಡೋ, ಒಂದ್ ಕೆಲಸ ಮಾಡಿ, ನೀನ್ ಕಪ್ ತಗ, ನಾನು ಸಾಸ್ ತಗೋತೀನಿ. ಏನು ಬೇಕಾಗಿಲ್ಲ, ನಿಮ್ ಮುದ್ದು ಮಗಳಿಗೆ ನೀವೇ ತಗೊಂಡೋಗ್ಬಿಡಿ. ಒಂದ್ ಜ್ಞಾಪಕ ಬಂತು ಕಣೆ. ಏನ್ರಿ? ಇವತ್ತು ಹುಡ್ತೋಬಲ್ಲ ಅವಳು. ಹೌದು. ಮಧ್ಯಾಹ್ನ ಊಟಕ್ಕೆ ನೀ ಬಡ್ಸು, ಈ ಕಾಫಿ ತಗೊಂಡ ನಾನು ಕೊಡ್ತೀನಿ. ಹೇಗಿದೆ ಪ್ಲಾನ್? ಕಾಲೇಜ್ ಸ್ಟೂಡೆಂಟ್ ಆಗಿ ಟೈಮ್ ಸರಿಯಾಗಿ ಬರ್ಬೇಕು ಅನ್ನೋದೇ ಗೊತ್ತಿಲ್ದಿರ ಹೇಗೆ? ಓ, ಟೈಮ್ ಬೇರೆ ಆಗೋಯ್ತು. ರಮ್ಮ, ಬಸ್ ಸ್ಟಾರ್ಟ್ ಮಾಡೋಣ. ನೋಡು, ಇಲ್ಲೇ ಇಟ್ಕೊಳ್ಳಿ. ನೋಡು, ನನ್ನೇ ನೋಡ್ತಿರೋ. ಏನು ನಿನ್ನ ವಿದ್ಯಾಭ್ಯಾಸಕ್ಕಾಗಿರೋ ಖರ್ಚೇನು? ನಿನ್ನ ಇಷ್ಟು ದೊಡ್ಡವನಾಗಿ ಬೆಳೆಸೋದಕ್ಕಾಗಿರೋ ಖರ್ಚೇನು ಗೊತ್ತಿದ್ಯಾ ನಿನಗೆ? ಕಳಿತಾ ಬಾಯ್. ಸ್ಟಾರ್ಟ್ ಮಾಡಿ. ಏನು ನಿನ್ನ ವಿದ್ಯಾಭ್ಯಾಸಕ್ಕಾಗಿರೋ ಖರ್ಚೇನು? ನೀನಿಷ್ಟು ದೊಡ್ಡವರಾಗಿ ಮಾಡಬೇಕಾಗಿರೋ ಖರ್ಚೇನು? ನಿನ್ನ ವಿದ್ಯಾಭ್ಯಾಸಕ್ಕಾಗಿರೋ ಖರ್ಚೇನು? ನಿನ್ನ ವಿದ್ಯಾಭ್ಯಾಸಕ್ಕಾಗಿರೋ ಖರ್ಚೇನು? ನೀನಿಷ್ಟು ದೊಡ್ಡವರಾಗಿ ಮಾಡೋಕ್ಕಾಗಿರೋ ಖರ್ಚೇನು? ಅದು ನಿನಗೆ ಗೊತ್ತಿದೆಯೇನೋ? ಅಪ್ಪ, ಯಾರೋ ಶ್ರೀಮಂತರ ಮಗಳಿಗೆ ನನ್ನ ಮದುವೆ ಮಾಡಿ ಇಷ್ಟು ದಿವಸ ನನಗಾಗಿರೋ ಖರ್ಚನ್ನ ವಸೂಲ್ ಮಾಡ್ಬೇಕು ಅಂತಿದ್ದೀರಾ? ಹೌದು ಕಣೋ, ಈ ಕಾಲದಲ್ಲಿ ಒಂದ್ ಮನೇಲಿ ಗಂಡು ಹುಡ್ತು ಅಂದ್ರೆ ಅವನಿಗೆ ಶುಕ್ರ ದೇಸೆ. ಅಪ್ಪ, ಈಗ ನೀವು ಹೆಣ್ಣಿನ ಕಡೆಯಿಂದ ಹಣ ಬಯಸೋದಾದ್ರೆ ನಾನು ಮದುವೆನೇ ಮಾಡ್ಕೊಳ್ಳಲ್ಲ. ಏನೋ ಸನ್ಯಾಸಿ ಆಗ್ಬೇಕಂತ ತೀರ್ಮಾನ ಮಾಡ್ಬಿಟ್ಟಿದ್ಯಾ? ಇಲ್ಲಪ್ಪ, ಇಷ್ಟು ಮುಂದುವರೆದಿರೋ ಪ್ರಪಂಚದಲ್ಲಿ ಇಷ್ಟು ವಿದ್ಯಾಭ್ಯಾಸ ಮಾಡಿರೋ ನಾನು ಯಾರಾದ್ರೂ ಬಡ ಹುಡುಗಿನ ದೇವಸ್ಥಾನ ಕರ್ಕೊಂಡೋಗಿ ತಾಳಿ ಕಟ್ತೀನಿ. ಆದ್ರಿಂದ ಈಗ ನನ್ನ ಮದುವೆಗೆ ಅಂತಿದ್ದಿರಲ್ಲ ಹಣ, ಅದು ಉಳಿಯುತ್ತೆ ನಿಮಗೆ. ಏನೋ ಅಲ್ಲಿವರೆಗೂ ಮುಂದಾರ್ಬಿಟ್ಯಾ ನೀನು? ಇಲ್ಲಪ್ಪ, ಉದ್ದಾಡ್ತಾನ ಅಂತ ತಿಳ್ಕೊಬೇಡಿ. ಈಗ ನಾನು ಹೋಗ್ತೀನಿ. ನಾನು ಮದುವೆ ಮಾಡ್ಕೊಂಡು ನನ್ನ ಹೆಂಡತಿ ಜೊತೆಲಿ ಆಶೀರ್ವಾದಕ್ಕೆ ಬರ್ತೀನಿ ನಿಮ್ಮ ಹತ್ರ. ನಾನು ಬರ್ತೀನಿ. ಯಾಕ್ರಿ ಹೀಗೆ ತಲೆ ಕೆಡಿಸ್ಕೊಂಡಿದ್ದೀರಾ? ಏನ್ ಮಾಡ್ಲಿ, ಇರೋ ಒಬ್ಬ ಮಗಳು ಮದ್ವೆ ಬೇಡ ಅಂತ ಬಡ್ಕೊಂಡೆ, ಕೇಳಿದ್ರ? ಈಗ ವರ ಕೇಳೋ ವರದಕ್ಷಿಣೆ ಕೊಡಕ್ಕಾಗ್ತಿಲ್ಲ, ನನ್ ಮಗಳ ಮದ್ವೆನೂ ಆಗ್ತಿಲ್ಲ. ಯಾಕೆ ಸುಮ್ನೆ ಕಳ್ದೋಗಿದ್ದನ್ನೆಲ್ಲ ಯೋಚನೆ ಮಾಡ್ತೀಯ? ನನ್ ಮನ್ಸಿಗೆ ಯಾಕೆ ನೋವು ಮಾಡ್ತೀಯ? ನೋಡು, ಆ ದಿನ ಕೈನಲ್ಲಿ ಹಣ ಇತ್ತು, ಆ ದುರ್ಬುದ್ಧಿ ಬಂತು. ಹೌದು, ಈಗ ಬರೀ ಕೈ ಆಯ್ತು, ಒಳ್ಳೆ ಬುದ್ಧಿ ಬಂತು. ನಿಜ, ಆ ಇರೋ ಒಂದು ಮನೆ ಮಾರಿ ಆದ್ರೂ ನನ್ ಮಗಳ ಮದ್ವೆ ಮಾಡ್ತೀನಿ. ಅಪ್ಪ, ಸುಮ್ನೆ ನೀವ್ ಯಾಕೆ ಈಗ ತಲೆ ಕೆಡ್ಸ್ಕೋತೀರಾ? ನನ್ ಮದ್ವೆ ಯಾವಾಗ ಆಗ್ಬೇಕು ಅಂತ ನನ್ ಹಣೆಲ್ ಬರ್ತಿದ್ಯೋ ಅವಾಗ್ಲೇಪ ನಾ ಮದ್ವೆ ಆಗೋದು. ನೀನ್ ಯಾಕೆ ಈ ವಿಷಯದಲ್ಲಿ ತಲೆ ಹಾಕ್ತೀಯಾ? ನೀನ್ ಹೆತ್ತವ್ರು ನಾವು, ಈ ಜವಾಬ್ದಾರಿ ನಮ್ದು. ಅಮ್ಮ, ನಾನು ಅವಿದ್ಯಾವಂತಳೂ ಅಲ್ಲ, ಕುರೂಪಿನೂ ಅಲ್ಲ. ನನ್ ಮದ್ವೆ ಆಗೋಕೆ ಒಬ್ಬ ಯೋಗ್ಯ ವರ ಬಂದೇ ಬರ್ತಾನೆ. ಯೋಗ್ಯ? ಮದ್ವೆ ಆಗೋ ಒಂದು ಹೆಣ್ಣಿನ ಮನೆಯಿಂದ ಹಣ ಪಡೆದು ಮದ್ವೆ ಆಗೋಬ್ಬ ಗಂಡು ದೊಡ್ಡ ಯೋಗ್ಯ. ಕಾಲ ಹೇಗ್ ಹೋಗುತ್ತೋ ಹಾಗೆ ನಡ್ಕೋಬೇಕು. ಒಳ್ಳೆಯವ್ರು ಕೆಟ್ಟವ್ರು ಹೇಗ್ ಗೊತ್ತಾಗುತ್ತೆ? ಅಮ್ಮ, ಯಾರ್ ವರದಕ್ಷಿಣೆ ಕೈ ಚಾಚ್ಕೊಂಡ್ ಮುಂದೆ ಬರಲ್ವೋ ಅವರೇ ಯೋಗ್ಯರಂತ ನನ್ ಭಾವನೆ. ಹಾಗಂತ ಒಬ್ಬ ಮುಗಿಯೇ ಸಿಕ್ಕ್ರೆ ಅವನ್ನೇ ಮಾಡ್ಕೋತೀಯ?
ಅಮ್ಮ ನನ್ ಹಣೆಲ್ ಹಾಗೆ ಬರ್ದಿದ್ರೆ ಅದನ್ನ ತಪ್ಸಕ್ಕೆ ಯಾರ ಕೈಲೂ ಆಗೋಲ್ಲ. ಬಿಂದು, ಅಳ್ಬೇಡಮ್ಮ, ವರಾನ್ವೇಷಣೆಗೆ ಹೊರಡೋಗಳಿಗೆಲಿ ಕಣ್ಣೀರಿಡಬಾರ್ದು. ಹಾಗಂತ ಎಲ್ಲಮ್ಮ ಹುಡ್ಕೊಂಡು ಹೋಗ್ತೀಯ ನೀನು? ಅಪ್ಪ, ವರ್ತಮಾನ ಪತ್ರ ಬೀದಿಲ್ ಹುಡ್ಕೊಂಡು ಹಲಿಬೇಕಾಗಿಲ್ಲ. ಅಪ್ಪ ಆಶೀರ್ವಾದ ಮಾಡಿಪ್ಪ. ಹೌದಪ್ಪ, ಹಣದ ಆಸೆಯಿಂದ ನಿನ್ ಮನ್ಸ್ನ ಬಹಳ ನೋಯಿಸ್ಬಿಟ್ಟೆ. ನಿನ್ ತ್ಯಾಗ ನೋಡಿ ಸಮಾಜ ಅರ್ತ್ಕೊಳ್ಳಿ. ಬಿಂದು, ನಮ್ ತಂದೆ ಏನು ಈ ಮದ್ವೆಗೆ ಒಪ್ಕೊಂಡ್ರು, ಆದ್ರೆ ನಿಮ್ ತಂದೆ ತಾಯಿ ನೋಡಿ, ನೀವೇನು ಯೋಚನೆ ಮಾಡ್ಬೇಡಿ. ನಿಮ್ಮನ್ನ ನೋಡಿದ ತಕ್ಷಣ ಒಪ್ಕೊಂಡು ತುಂಬಾ ಸಂತೋಷ ಪಡ್ತಾರೆ. ನಡೀರಿ ಹೋಗೋಣ. ಬಾ. ಅಮ್ಮ, ಅಪ್ಪ, ನಮ್ಗೆ ಆಶೀರ್ವಾದ ಮಾಡಿಯಪ್ಪ. ಏನಪ್ಪ, ನಿನ್ನ ನೋಡಿದ್ರೆ ದೊಡ್ಡ ಮನುಷ್ಯರ ಮನೆ ಹುಡುಗನ ಕಾಣ್ತಾ ಇದೀಯಾ? ನಮ್ಮಂಥ ಬಡವ್ರ ಮನೆ ಹುಡುಗಿನ ಮದ್ವೆ ಮಾಡ್ಕೊಂಡು ದೊಡ್ಡ ಉಪಕಾರ. ನನ್ಗೆ ಯಾವ ರೀತಿ ಮಾತಾಡ್ಬೇಕು ಅನ್ನೋದೇ ಒಂದು ತಿಳಿತಾ ಇಲ್ಲ. ಸಭೆಯ ಅಧ್ಯಕ್ಷರೇ, ಮಹನೀಯರೇ ಮತ್ತು ಮಹಿಳೆಯರೇ, ವಿದ್ಯಾರ್ಥಿನಿಯರೇ, ಈ ದಿವಸ ಈ ಸಮಾರಂಭದಲ್ಲಿ ಭಾಗವಹಿಸಿ ನಮ್ಮ ಮನಸ್ಸಿಗೆ ಸಂತೋಷ ಉಂಟು ಮಾಡಿದಕ್ಕೋಸ್ಕರ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಅಧ್ಯಕ್ಷರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಪ್ಲೀಸ್ ಬನ್ನಿ. ದಯಮಾಡಿಸ್ಬೇಕು. ವೆರಿ ಗ್ಲಾಡ್ ಟು ಮೀಟ್ ಯು. ಈ ದಿನದ ಸಮಾರಂಭಕ್ಕೆ ನಮ್ಮ ಕಾಲೇಜಿನವರ ಪ್ರಾರ್ಥನೆಯ ಮೇರೆಗೆ ಆಗಮಿಸಿರುವ ದಾನಿಗಳನ್ನು ಮತ್ತು ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮಾನ್ಯ ಅತಿಥಿಗಳೇ, ಪ್ರಿನ್ಸಿಪಾಲ್ ರವರೇ ಹಾಗೂ ನನ್ನ ಸಹಪಾಠಿಗಳೇ, ವಿದ್ಯಾರ್ಥಿನಿಯರೇ, ಪ್ರತಿ ವರ್ಷದಂತೆ ವಾರ್ಷಿಕೋತ್ಸವದ ಅಂಗವಾಗಿ ಕ್ರೀಡಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅದರಲ್ಲಿ ಸೈನ್ಸ್ ವಿಭಾಗದ ವಿದ್ಯಾರ್ಥಿನಿಯರು ಎಲ್ಲಾ ವಿಭಾಗದಲ್ಲಿ ಜಯಗಳಿಸಿದ್ದಾರೆ. ಕ್ಯಾಪ್ಟನ್ ಮಿಸ್ ಚಂಚಲ, ಮಾಧವಿ, ಗೀತಾ, ಶಾಂತ, ಉಮಾದೇವಿ ಇವರು ಬಹುಮಾನಗಳನ್ನು ಸ್ವೀಕರಿಸಬೇಕು. ಕ್ಯಾಪ್ಟನ್ ಮಿಸ್ ಚಂಚಲ. ಮಾಧವಿ. ಗೀತಾ. ಶಾಂತ. ಉಮಾದೇವಿ. ಶಕುಂತಲಾ. ಮಾನ್ಯ ಅತಿಥಿಗಳು 4 ಹಿತವಚನಗಳನ್ನು ಹೇಳಬೇಕು. ಪ್ರಿನ್ಸಿಪಾಲರೇ, ಪೋಷಕರೇ ಮತ್ತು ವಿದ್ಯಾರ್ಥಿನಿಯರೇ, ನಮ್ಮ ನಾಡಿನಲ್ಲಿ ಇತ್ತೀಚೆಗೆ ಯುವತಿಯರು ಯುವಕರನ್ನು ವಿದ್ಯಾಭ್ಯಾಸದ ಜೊತೆಗೆ ಎಲ್ಲ ಆಟಪಾಠಗಳಲ್ಲಿಯೂ ಮೀರಿಸುತ್ತಿದ್ದಾರೆ. ಇದು ನಮಗೆಲ್ಲರಿಗೂ ಸಂತೋಷದ ವಿಷಯವಾಗಿರುತ್ತೆ. ಕುಮಾರಿ ಚಂಚಲಾರ ಮೊದಲನೇ ಬಹುಮಾನವನ್ನು ಗಳಿಸುತ್ತಿರುವುದು ನನಗೆ ತುಂಬಾ ಸಂತೋಷದ ವಿಷಯವಾಗಿರುತ್ತೆ. ಈ ಶುಭ ಸಂದರ್ಭದಲ್ಲಿ ಈ ವಿದ್ಯಾಸಂಸ್ಥೆಗೂ ಆಡಳಿತ ವರ್ಗಕ್ಕೂ ಅಧ್ಯಾಪಕ ವರ್ಗಕ್ಕೂ ಮತ್ತು ವಿದ್ಯಾರ್ಥಿನಿಯರಿಗೂ ನನ್ನ ಶುಭಾಶಯಗಳು. ಈಗ ಮಿಸ್ ಚಂಚಲಾ ಅವರಿಂದ ವಂದನಾರ್ಪಣೆ. ಅತಿಥಿಗಳೇ, ಗುರು ಹಿರಿಯರೇ, ನಮ್ಮ ಕೋರಿಕೆಗೆ ಮನ್ನಿಸಿ ಈ ದಿನ
ಬಹುಮಾನ ವಿತರಣೆ ಕಾರ್ಯಕ್ರಮಕ್ಕೆ ಆಗಮಿಸಿರೋ ನಮ್ಮ ಕಾಲೇಜಿನ ದಾನಿಗಳಿಗೆ ನಮ್ಮ ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೂ ನಮ್ಮ ಸಂಘದ ಪರವಾಗಿ ಪುಷ್ಪಮಾಲೆ ಅರ್ಪಿಸ್ತೀವಿ. ಈಗ ರಾಷ್ಟ್ರಗೀತೆ. ನೀನೇ ಬಡಿಸ್ಬೇಕು ಅಂತ ತೀರ್ಮಾನ ಆಗಿತ್ತಲ್ವಾ? ಬಡ್ಸು ಬಡ್ಸು. ಇವತ್ತು ನಾನು ಎಷ್ಟು ಬಡಿಸ್ತೀನೋ ಅಷ್ಟು ಊಟ ಮಾಡಿ. ಇದೆಲ್ಲ ತಿಂದು ತಿಂದು ನಾನು ಈಗಲೇ ತುಂಬಾ ದಪ್ಪ ಆಗ್ಬಿಟ್ಟಿದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಕಾಲೇಜಲ್ಲಿ ನಾನು ಗೇಲಿ ಮಾಡ್ತಾ ಇದ್ದಾರೆ, ನಾನು ತುಂಬಾ ದಪ್ಪ ಆಗಿದ್ದೀನಿ ಅಂತ. ಏನಮ್ಮ ನಿನ್ನ ದಪ್ಪಗಾಗಿದೆ ಅಂತ ಗೇಲಿ ಮಾಡ್ತಿದ್ದಾರ? ಈ ನೇಚರ್ ಮಗಳಿಂದ ದಪ್ಪಗಾಗಿದ್ದಾರೆ ಅಂತ ಗೇಲಿ ಮಾಡ್ತಿದಾರ? ಯಾರ ಹಾಗಂತಾರು ಸುಮ್ಮನೆ ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ಅದೆಲ್ಲ ಆಗೋದಿಲ್ಲ. ಇವತ್ತು ನಾನು ಎಷ್ಟು ಬಡಿಸ್ತೀನೋ ಅಷ್ಟು ಊಟ ಮಾಡಬೇಕು. ಅದ ಕಣಮ್ಮ, ನೀನ್ ಯಾಕೆ ದಪ್ಪಗಾಗಿದೆ ಗೊತ್ತಾ? ನಿನ್ ವಿಷಯ ಗೊತ್ತಿಲ್ಲ, ನಾನ್ ಹೇಳ್ತೀನಿ ಕೇಳು. ನೋಡಮ್ಮ, ಇವ್ರ ಅಜ್ಜಿ ನೋಡಿದ್ಯಾ? ಯುವರಾಜಿನ ನೋಡಿಲ್ಲ. ನೋಡಿಲ್ಲ. ಇವ್ರ ಅಮ್ಮನ್ ನೋಡಿದ್ಯಾ? ಅದು ನಮ್ಮಜ್ಜಿ. ನೋಡಿಲ್ಲ. ನೋಡಿಲ್ಲ ಅಮ್ಮ. ಇವಳನ್ನ ನೋಡಿದ್ಯಾ? ಓ, ಅಮ್ಮನ್ ನಾನು ನೋಡಿದ್ದೀನಿ. ಯಾವಾಗ ನೋಡಿದ್ದೆ? ನಾನು ಮದುವೆ ಆದ ನೀನ್ ನೋಡಿದ್ಯಾ? ಇಲ್ಲಪ್ಪ. ಇಲ್ಲ ಅಲ್ವಾ? ನಾನು ಮದುವೆ ಆದಾಗ ಇವಳು ದಪ್ಪಗಿತ್ತು. ಅಂದ ಮೇಲೆ ಇವ್ರು ವಂಶವೇ ದಪ್ಪ ಅಂತ ಆಯ್ತು ಅಲ್ವಾ? ಸುಮ್ಮನೆ ನೋಡು ಪಂಕಜ, ನನಗೆ ಬೇಕಾದಷ್ಟು ಆಸ್ತಿ ಇದೆ. ಇರೋರು ಒಬ್ಬರೇ ಇಬ್ಬರು ಮಗಳು. ಅವಳು ತಿಂದು ಉಂಡು ಚೆನ್ನಾಗಿರ್ಬೇಕು. ನಾನು ಕಣ್ಣಾಗಿ ಅವಳನ್ನು ಬೆಳೆಸಿದ್ದೀನಿ. ಅವಳು ಸಂತೋಷವಾಗಿರ್ಬೇಕು. ಇದೇ ನನ್ನ ಆಸೆ. ನೋಡು, ನಿನಗೆ ಯಾರು ಏನ್ ಬೇಕಾದ್ರು ಅಂತ ನೀನು ಯೋಚನೆ ಮಾಡಬೇಡ. ನಿನ್ನ ಮೇಲೆ ತಿಂದೆ. ಈ ಸುಂದರವಾದ ವಾತಾವರಣ ನೋಡ್ತಿದ್ರೆ ನನ್ಗೆ ಇಲ್ಲೇ ಇದ್ಬಿಡ್ಬೇಕು ಅನ್ಸುತ್ತೆ. ಇಲ್ಲೇ ಹುಲ್ಲಿನ ಮೇಲೆ ಕೂತ್ ಬಿಡ್ಬೇಕು ಅಂತ ಮಾಡಿದ್ಯೇನು? ಹೋಗೆ ಸುಮ್ಮನೆ ಮನ್ಸ್ ಹಾಗನ್ಸುತ್ತೆ ಅಂದೆ. ಅಲ್ಲೋಡು, ಎಲ್ಲಿರೋ ಹಕ್ಕಿಗಳು ನೋಡ್ತಾ ಇದ್ರೆ ಇಲ್ಲೇ ಇದ್ಬಿಡೋಣ ಅನ್ಸುತ್ತಲ್ಲ. ಕೇಳ್ತಿಯಲ್ಲ, ಕೇಳ್ದೇನೆ ಹಕ್ಕಿಗಳಂತಿರೋದು ನಮ್ಮನ್ನೇ ಕಣೆ ಅವನು. ಈಗೇನು ಮಾತಾಡ್ಬೇಡ, ಸುಮ್ಮನಿರು. ಬನ್ನಿ ಹೋಗೋಣ. ಕಡ್ಲೆಕಾಯಿ ಕೊಡ. ಹಾಕೋ. ನೀವೇ ತಿನ್ನೋದ್ ಬೇಡ, ಅಕ್ಕಿಗಳಿಗೂ ಸ್ವಲ್ಪ ಕಡ್ಲೆಕಾಯಿ ಹಾಕಿದ್ರೆ ತಿಂತವೆ ಅಲ್ವೇನ್ರ? ಏಯ್, ಹಾಗೆ ಚುನಾಯಿಸ್ರು. ಧಾರವಾಡದಿಂದ ಒಂದ್ ಎಮ್ಮೆ ತಂದಿದೆ ಕಣಯ್ಯ. ಅದು ಹುಲ್ಲು ತಿನ್ನುತ್ತೆ, ಹೊಟ್ಟು ತಿನ್ನುತ್ತೆ, ಅದ್ರ ಹಾಲೇ ಕೊಡೋದಿಲ್ಲ. ನಾ ಟಿಪ್ಪೂರಿನ ಒಂದು ಬಣ್ಣದ ಹಸು ತಂದಿದೆ ಕಣಯ್ಯ. ಅದು ಕರುನು ಹಾಕ್ಲಿಲ್ಲ, ಹಾಲು ಕೊಡ್ಲಿಲ್ಲ. ಪಡವಾರಳ್ಳಿಯಿಂದ ನಾನು ಒಂದು ತಂದಿದ್ದೆ ಕಣ. ಹಸುನಾ? ಅದು ಹುಲ್ಲು ತಿನ್ನಲ್ಲ, ಹೊಟ್ಟು ತಿನ್ನಲ್ಲ, ಹಾಲು ಮಾತ್ರ ಬೇಕಾದಷ್ಟು ಕೊಡುತ್ತೆ. ನಮಗೂ ಸ್ವಲ್ಪ ಕೊಡೋ ಅಂತಿ. ನಡಿ ನಡ್ರ. ಅಲ್ಲಿ ಆ ಹಕ್ಕಿಗಳು ಇಷ್ಟು ಮುದ್ದಾಗಿದೆ ಅಲ್ಲ ಕಣೆ, ತುಂಬಾ ಚೆನ್ನಾಗಿದೆ. ನಾನ್ ತುಂಬಾ ಚಿಕ್ಕವಳಾಗಿದ್ದಾಗ ನಮ್ ತಂದೆ ಒಂದ್ಸಲ ಇಲ್ಲಿ ಕರ್ಕೊಂಡ್ ಬಂದಿದ್ರಂತೆ ನನ್ನ. ಹೌದಾ? ಅಲ್ಲೋಡೆ ಎಷ್ಟು ಚೆನ್ನಾಗಿದೆ. ಹೌದು. ಇಲ್ಲೇ ಕುತ್ಕೊಳ್ಳೋಣ ಬಂದ್ರೆ? ಬಂದ್ರೆ ಕೂತ್ಕೊಳ್ಳೋಣ ಇಲ್ಲಿ. ಅವಳಿಗೆ ವಯಸ್ಸಾಗೋಯ್ತು, ನಡೆಯೋದಕ್ಕಾಗಲ್ಲ, ಇಲ್ಲೇ ಕೂತ್ಕೊಳ್ಳೋಣ. ಏನೇ ಚಂಚಲ ಹಾಗೆ ಯೋಚನೆ ಮಾಡ್ತಾ ಕೂತ್ಬಿಟ್ಟೆ? ನಮ್ಮ ಮನೆ ಹತ್ರ ಒಂದ್ ನಾಯಿದೆ ಕಣೆ, ಅದು ಹೊಸ ಚಪ್ಪಲಿ ನೋಡಿದ್ರೆ ತಕ್ಷಣ ಬಂದು ಕಚ್ಚಿಬಿಡುತ್ತೆ. ಅಯ್ಯಯ್ಯೋ, ಅದಕ್ಕೇನೆ ಅಂತ ಹುಚ್ಚು? ಅದಕ್ಕೊಂಥರ ಹುಚ್ಚು ಕಣೆ. ನಾನಿವತ್ತು ಹೊಸ ಚಪ್ಪಲಿ ಹಾಕೊಂಡ್ ಬಂದಿದ್ದೀನಲ್ಲ, ಅದಕ್ಕೆ ಅದು ನನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದೆ. ಅದೇನಾದ್ರೂ ನನ್ ಚಪ್ಪಲಿ ಕಚ್ಚೋದಕ್ಕೆ ಬರ್ಬೇಕು, ಅದರಿಂದಲೇ ಅದಕ್ಕೆ ಪೂಜೆ ಮಾಡ್ತೀನಿ. ಬಂದ್ರೆ ಅಲ್ಲಿಗೆ ಹೋಗೋಣ. ಹೌದಾ? ಬನ್ನಿ ಹೋಗೋಣ. ನೀರ್ ಇಸಿ ಬೇಡ ಕಣೆ, ಚಳಿ ಆಗುತ್ತೆ. ಅಲ್ಲಿ ನೋಡಿ, ಆ ಬಂಡೆಕಲ್ಲುಗಳು ಜೋಡಿ ಮೊಸಳೆ ಇದ್ದಾಗಿಲ್ಲ. ಅಯ್ಯಯ್ಯೋ, ಅದಕ್ಕೆ ಯಾಕೆ ಅಷ್ಟು ಎದುರ್ಕೋಬೇಕು? ಅದೆಷ್ಟೇ ಆದ್ರೂ ಬಂಡೆಕಲ್ಲಲ್ವೇನೆ. ಅಲ್ಲೋಡೆ ಬರ್ತಾ ಇದ್ದಾನೆ.
ಅವನೇನಾದ್ರೂ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಕೈಗೆ ಏನೇನ್ ಸಿಗುತ್ತೋ ಅದನ್ನೆಲ್ಲ ತಗೊಂಡೇಸಿರೆ ಆಮೇಲೆ ಆ ದಡಿನ್ ನಾನು ನೋಡ್ಕೋತೀನಿ. ಆಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆಗೋದಕ್ಕೆ ಬಿಟ್ರೆ ತಾನೆ. ಬಂದ್ರೆ ಹೋಗೋಣ. ಬಂದ್ರಮ್ಮ ಬೇಗ ಹೋಗೋಣ. ಕೈ ಕೊಡು. ನಿಧಾನ ನಿಧಾನ. ಬಂದ್ರೆ ಹಾ. ತಗೊಳ್ಳೆ ನಿನ್ ಬ್ಯಾಗು. ನೀನೆ ಮೊದ್ಲು ನಡಿಯೇ. ಬೇಗ ಬೇಗ ಬನ್ರಿ. ಸೀರೆ ಬೇರೆ ಒದ್ದೆ ಆಗ್ಬಿಟ್ಟಿದೆ ಕಣೆ, ನಡೆಯೋಕೆ ಆಗ್ತಾ ಇಲ್ಲ. ನಾನೊಂದು ಗಂಡಿಜ, ನನ್ ಜೊತೆ ಒಂದು ಹೆಣ್ಣಿದ್ರೆ ಬಲು ಮಜಾ. ಮಿಸ್ಟರ್, ನಿಮ್ಗೆ ಸ್ವಲ್ಪ ಮ್ಯಾನರ್ಸ್ ಇಲ್ಲ ಅಲ್ಲ? ನಿಮ್ ಮನೆ ಅಕ್ಕಂಗಿರ ಜೊತೆಲಿ ನೀವ್ ಇದೇ ರೀತಿ ನಡ್ಕೋತೀರಾ? ಬಾಯಿ ನಂದು, ಮಾತಾಡೋದ್ ನಾನು, ಅದನ್ನ ಕೇಳಕ್ ನೀವ್ಯಾರು? ಹೌದಾ? ಚಪ್ಲಿ ನಂದು, ಹೊಡೆಯೋಳು ನಾನು. ನಿಂತು ನೋಡು ಏನ್ ನಡೀತೆ. ನನಗೆ ಚಪ್ಲಿ ತೋರಿಸ್ತಾ ಇದ್ದೀರಲ್ಲ, ನೋಡ್ತಾರಿ ನಿಮ್ಗೆ ಏನಾಗುತ್ತೆ ಅಂತ. ಹೆದರ್ಕೊಂಡು ಹೊರಟೋದ. ಅವ್ನು ತುಂಬಾ ಕೇಡಿ ಅಂತ ಕಣೆ. ನಮ್ಮಂತ ಹೆಣ್ಮಕ್ಳನ್ನ ಎಷ್ಟೋ ಜನ ಹಾಳು ಮಾಡ್ಬಿಟ್ಟಿದಾನಂತೆ. ಬಾರೆ ಅವನ್ಗೆ ಯಾಕೆ ಹೆದರ್ಕೋತೀಯ? ಬಂದ್ರೆ ಹೋಗೋಣ. ಬಂದ್ರೆ ಅಲ್ರು ಅವ್ನು ನಮ್ಮೆಲ್ರಿಗೂ ಕೈ ಕೊಟ್ಟು ಅಂತ ಕಾಣುತ್ತಲ್ಲ. ಹೌದಾ, ಚಪ್ಪಲಿ ವಿಷಯ ಎತ್ತಿದ ತಕ್ಷಣ ನಮ್ಮನ್ನೆಲ್ಲ ಬಿಟ್ಟು ಓಡಾಗ್ತಾ ಇದ್ನಲ್ಲ ಅವನು. ಅಲ್ರೋ, ಎಂತೊಂದು ಮನ ಮರ್ಯಾದೆ ಇದ್ದೇ ಇರ್ತದೆ ಕಣ್ರೋ. ಅವ್ನ ವಿಷಯ ಗೊತ್ತಿಲ್ಲ ಕಣೋ, ನಾಳೆ ಅವ್ರಿಗೆ ಏನ್ ಮಾಡ್ತಾನೋ ಏನೋ. ಕರೆಕ್ಟ್, ಮಾಡೇ ಮಾಡ್ತಾನೆ ಕಣ. ನಡೀರೋ ನಡೀರೋ, ಬನ್ನಿ ಬನ್ನಿ ಹೋಗೋಣ ಬನ್ನಿ. ಅಮ್ಮ ಚಂಚಲ, ಚಂಚಲ, ಏ ಪಂಕಜ, ಪಂಕಜ, ಏನು ಅಂದ್ರೆ ಏನ್ ಡ್ಯಾಡಿ ಇದು? ಬಾಮ್ಮ ಇಲ್ಲಿ. ಏನ್ ಡ್ಯಾಡಿ ಅದು? ನೋಡು, ನಿನಗೆ ಸ್ವೀಟ್ ನ್ಯೂಸ್. ಅದೆಲ್ಲ ನನಗೆ ಗೊತ್ತು. ಏನ್ ಹೇಳ? ಏನ್ ಹೇಳು? ನಾನು ಪಾಸ್ ಆಗಿದ್ದೀನಿ. ಬರೀ ಪಾಸ್ ಅಲ್ಲ, ಸ್ಟೇಟ್ಗೆ ರ್ಯಾಂಕ್ ಬಂದಿದ್ಯಾ. ನಿಜವಾಗ್ಲೂ? ಫೋಟೋ ಸಹ ಬಂದಿದೆ ಪೇಪರ್ ನಲ್ಲಿ. ನೋಡೋಣ ತೋರ್ಸಿ. ನೀ ಸ್ವಲ್ಪ ಸುಮ್ಮನೆ ಒಳಪಳ ಬಂದ್ಬಿಟ್ಲು ಮಧ್ಯ. ಇರ್ಲಿ ಬಿಡಿ ಡ್ಯಾಡಿ, ಮಮ್ಮಿ ನೋಡ್ಲಿ. ತಗೊಳ್ಳಿ ಮಮ್ಮಿ. ಆಯ್ತು, ಅವಳೇ ನೋಡಿ. ಏನೋ ಇದೆ, ಏನೋ ಇದೆ. ಡ್ಯಾಡಿ, ಅವತ್ ನೀವು ನನ್ಗೆ ಹೇಳಿದ್ರಲ್ಲ, ನಾನು ಫಸ್ಟ್ ರ್ಯಾಂಕ್ ಬಂದ್ರೆ ಹೊಸದೊಂದು ಫಿಯೇಟ್ ಕಾರ್ ಕೊಡಿಸ್ತೀನಿ ಅಂತ. ಅದ್ ಯಾವಾಗ ಕೊಡಿಸ್ತೀರಿ ಡ್ಯಾಡಿ? ನೋಡು, ಕಾರ್ ಏನು, ಅದಕ್ಕಿಂತ ಫಸ್ಟ್ ಕ್ಲಾಸ್ ಒಂದು ಕೊಡಿಸ್ತೀನಿ ನಿನ್ಗೆ. ನಿಜವಾಗ್ಲೂ? ಏನ್ ಹೇಳಿ, ನಿನ್ಗೊಂದು ಒಳ್ಳೆ ಗಂಡು ನೋಡಿ ಮದುವೆ ಮಾಡ್ತೀನಿ. ಹೋಗಿ ಡ್ಯಾಡಿ, ಅದೆಲ್ಲ ಬೇಕಾಗಿಲ್ಲ, ನಂಗೆ ಕಾರ್ ಬೇಕು. ಏನೇ ನಿನ್ ಮಗಳು ಕಾರ್ ಕೇಳ್ತಾಳಲ್ಲೇ? ನಿಮ್ಗೇನ್ ಕಮ್ಮಿ ಆಗಿದೆ ಕೊಡ್ಸಿ. ಕೊಡ್ಸೋದು ಅಂತೀಯಾ? ಆಯ್ತಮ್ಮ, ಕೊಡಿಸ್ತೀನಿ. ನನ್ಗೇನು ಬೇಕಾಗಿಲ್ಲ. ನಿಮ್ ಸ್ವಲ್ಪ ನನ್ನ ಮೇಲೆ ಪ್ರೀತಿ ಇಲ್ಲ. ಮಮ್ಮಿನ್ ಕೇಳ್ಬೇಕು, ಮಮ್ಮಿ ಹೇಳ್ಬೇಕು, ಆಮೇಲೆ ನನ್ ಕೊಡಿಸ್ಬೇಕಾ? ನನ್ಗೇನು ಬೇಕಾಗಿಲ್ಲ. ಅಯ್ಯೋ ಅಯ್ಯೋ, ಇಷ್ಟಕ್ಕೆಲ್ಲ ಕೋಪಿಸ್ಕೊಂಡ್ರೇಗಮ್ಮ. ಆಸ್ತಿನೇ ನಿಂದು, ಕಾರೇನಮ್ಮ, ಆಸ್ತಿನೇ ನಿನ್ ಹೆಸರಿಗೆ ಬರೀತಾ ಇದ್ದೀನಿ. ಹೋಗು, ಸ್ನಾನ ಮಾಡ್ಕೊಂಬರ್ಗೋ, ಸ್ವೀಟ್ಸ್ ತರಿಸಿಟ್ಟಿರ್ತೀನಿ, ನಿನ್ ಫ್ರೆಂಡ್ಸಿಗೆಲ್ಲ ಹಂಚುವಂತೆ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು. ಏನೇ ಈ ಸಂತೋಷದಲ್ಲಿ ಕಾಫಿ ಕೊಡೋದೇ ಮತ್ತೆ ಬಿಟ್ಟಲ್ಲ. ಹೋಗಿ ಕಾಫಿ ತಗೊಂಬೋಗೆ. ಕಾಫಿ ಇದು ತಗೊಂಬಂದ್ಬಿಟ್ಟು. ತೋಮ ತೋಮ. ಪರವಾಗಿಲ್ಲ, ಏನೋ ಅಂತಿದ್ದೆ, ಓದಿದ್ರು ಫಸ್ಟ್. ನಿಜವಾಗಿ ಈ ರೀತಿ ಇರೋ ಗಳಿಗೆ ಯಾವಾಗ ಬರುತ್ತೆ? ಮಮ್ಮಿ, ಡ್ಯಾಡಿ, ಐ ಆಮ್ ರೆಡಿ. ನೋಡಮ್ಮ, ಸ್ವೀಟ್ಸ್ ತರಿಸಿದ್ದೀನಿ. ಅಪ್ಪ, ಎಷ್ಟು ಭಾರ ಇದೆ ಸ್ವೀಟು. ಚಂಚಲ, ಇವತ್ತು ಬೇಗ ಮನೆಗೆ ಬಂದ್ಬಿಡಮ್ಮ, ಎಲ್ಲ ಒಟ್ಟಿಗೆ ಸೇರಿ ಊಟ ಮಾಡೋಣ. ಹೌದಮ್ಮ, ನಿನ್ಗೆ ಇಷ್ಟವಾದ್ದು ಜಾಮೂನು, ಬಾಸುಂದಿ ಎಲ್ಲ ಮಾಡಿಸ್ತೀನಿ. ಬೇಗ ಬಂದ್ಬಿಡ. ನಿಮ್ಗೆ ಇಷ್ಟವಾದ ಕೋಸಂಬರಿ ಅದನ್ನು ಮಾಡಿಸ್ತೀನಿ. ಸರಿ ನೋಡು, ನಿನ್ ಫ್ರೆಂಡ್ಸು, ಲೆಕ್ಚರ್ಸ್ ಎಲ್ಲರಿಗೂ ಕೊಡು. ಸಾಲದ ಹೋದ್ರೆ ಫೋನ್ ಮಾಡು, ಇನ್ನು ಕಳಿಸ್ಕೊಡ್ತೀನಿ. ಸರಿ, ಬರ್ತೀನಿ ಮಮ್ಮಿ, ಬರ್ತೀನಿ ಡ್ಯಾಡಿ, ಬಾಯ್. ನೋಡೆ, ನನ್ನ ಮಗಳು ಹೇಗಿದ್ದಾಳೆ?
ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಥ್ಯಾಂಕ್ಸ್. ನೋಡಿ ಸ್ವೀಟ್ಸ್. ಮಿಸ್ಟರ್, ರ್ಯಾಂಕ್ ಬಂದಿರೋದು ನಾನು ನಿಮಗೆ ಸ್ವೀಟ್ ಕೊಡ್ಬೇಕು. ಸರಿ, ಹಾಗಾದ್ರೆ ಸ್ವೀಟ್ಸ್ ಪ್ಲೀಸ್. ಥ್ಯಾಂಕ್ ಯು. ಓ, ತುಂಬಾ ಇರೋ ಆಗಿದೆಯಲ್ಲ ಸ್ವೀಟ್ಸ್. ಹೌದು, ಫ್ರೆಂಡ್ಸ್ಗೆಲ್ಲ ಹಂಚ್ಬೇಕು. ಓ, ಬಾಯ್ ಫ್ರೆಂಡ್ಸ್ಗಾ? ಮಿಸ್ಟರ್, ನನಗೆ ಬಾಯ್ ಫ್ರೆಂಡ್ಸ್ ಯಾರು ಇಲ್ಲ. ಛೇ ಛೇ ಛೇ, ಬಹಳ ಅನ್ಯಾಯ. ಅಂದ ಹಾಗೆ ನೀವು ಯಾವ ಕಡೆ ಹೋಗ್ತಾ ಇದ್ದೀರಾ? ಕಾಲೇಜ್ ಹಾಸ್ಟೆಲ್ ಕಡೆಗೆ. ನಾನು ಆ ಕಡೆನೇ ಹೋಗ್ತಾ ಇದ್ದೀನಿ. ಬನ್ನಿ, ಡ್ರಾಪ್ ಕೊಡ್ತೀನಿ. ಪರವಾಗಿಲ್ಲ, ನಾನು ಬಸ್ನಲ್ಲಿ ಹೋಗ್ತೀನಿ. ಯಾಕೆ, ನನ್ನ ಜೊತೆ ಬರಕ್ ಭಯನಾ? ನನಗೇನು ಭಯ ಇಲ್ಲ. ಹಾಗಾದ್ರೆ ಬನ್ನಿ ಬಂತೆ. ಪ್ಲೀಸ್. ನಾನು ಹೋಗ್ಬೇಕಾಗಿರೋದು ಕಾಲೇಜ್ ಹಾಸ್ಟೆಲ್ಗೆ. ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ನನ್ನ ಎಸ್ಟೇಟ್ಗೆ. ಮಿಸ್ಟರ್, ಸ್ವಲ್ಪ ಇರು, ಅರ್ಥವಾಗುತ್ತೆ. ಹಲೋ,
ಹಾನ್ ಕಣ ಹಾ ಒಳ್ಳೆ ಹಕ್ಕಿ ಹೊಡ್ಕೊಂಡ್ ಬಂದಿದ್ದೀನಿ. ಎಲ್ರು ಬಂದ್ಬಿಡಿ. ಎಲ್ಲಿ ಗೊತ್ತಾ? ನನ್ ಗೆಸ್ಟ್ ಹೌಸ್ಗೆ. ಬೇಕು ಹಲೋ What a great man! Where is the bird? Oh, you want to see the bird? ನೀನಾಗಿ ಕಿಚ್ಚೆ ಪಡ್ಲಿಲ್ಲ, ನಿನಗೆ ಹೆದರಿಕೆ ಇಲ್ಲ. ಇಲ್ಲ, ಆದ್ರೂ ನಾನು ಹಾಳಾದೆ. ಇದ್ರ ಸೇಡು ತೀರ್ಸ್ಕೋಬೇಕು. ಸೇಡು ಹೇಗ್ ಸಾಧ್ಯ? ನಿನ್ನ ಬಾಳಿನ ಭವಿಷ್ಯ ಹಾಳು ಮಾಡಿದವನು ಸರಿಯಾದ ಶಿಕ್ಷೆ ಅನುಭವಿಸೋ ಹಾಗೆ ಮಾಡ್ಬೇಕು. ಶಿಕ್ಷೆ ಅದ್ ಹೇಗೆ? ಅವನು ಅನುಭವಿಸಿದ ಈ ದೇಹ ಅವನಿಗೆ ವಿಷವಾಗಬೇಕು. ಹೌದು, ಹಣದ ಮದದಿಂದ ಮೆರೆಯೋ ಇವನು ಸಮಾಜದಲ್ಲಿ ನಾಯಿ ಹಾಗೆ ಅಲ್ದು ಸಾಯಬೇಕು. ಹಾಗೆ ದ್ವೇಷ ಸಾಧಿಸ್ಕೋಬೇಕು. ಇದೇ ಸರಿ, ಇದೇ ಸರಿ. ಹಲೋ ಫ್ರೆಂಡ್ಸ್. ಯಾವತ್ತೂ ಇಷ್ಟೊತ್ತು ಹೇಳ್ದೆ ಕೇಳ್ದೆ ಕೂತ್ಕೊಳ್ಳಲ್ಲ. ಏನಾಯ್ತು ಅಂತ ತಿಳ್ಕೊಳ್ಳೋಣ. ಏನಾದ್ರೂ ಆಕ್ಸಿಡೆಂಟ್ ಏನಾದ್ರೂ ಆಯ್ತು? ಸದ್ಯ ಮೊದ್ಲು ಬಿಡ್ತೋನಿ. ಸ್ನೇಹಿತರ ಮನೋ ಎಲ್ಲೋ ಇರ್ತಾಳೆ, ಬರ್ತಾಳೆ. ನಾನು ಬಿಡ್ತು ಅಂತೀನಿ ಕಡೆ, ಆದ್ರೆ ಯೋಚನೆ ನಾನು ಬಿಡ್ಬೇಕಲ್ಲ. ಏನಂದ್ರಿ? ನಿಮ್ಗೆ ನಿದ್ದೆ ಬರ್ತಾ ಇದೆ, ಹೋಗಿ ನೀವು ಮಲ್ಕೊಳ್ಳಿ. ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಅವ್ಳು ಬಂದ್ ಕೂಡಲೇ ಎಬ್ಬಿಸ್ತೀನಿ. ಮಲ್ಕೊಳ್ಳೇನ್ರಿ? ಹಾಗಿದ್ಯಾ? ಯಾರು? ಚಂಚಲ? ಹೌದಮ್ಮ. ಏನಮ್ಮ, ನೀ ಸ್ನೇಹಿತರು ಸ್ವೀಟ್ ಹಂಚಕ್ಕೆ ಇಷ್ಟೊತ್ತು ಬೇಕಾಯ್ತೇನಮ್ಮ? ಅವರೆಲ್ಲ ನನಗೆ ಸ್ವೀಟ್ ಕೊಡಿಸ್ತೀನಿ ಅಂತ ಬಲವಂತ ಮಾಡಿ ಅಲ್ಲಿ ಇರ್ಸ್ಕೊಂಡ್ಬಿಟ್ರಮ್ಮ. ಫೋನ್ ಆದ್ರೂ ಮಾಡಬಾರ್ದಾಗಿತ್ತೇನು? ಹೌದು, ಆದ್ರೆ ನಾನು ಜಾಗದಲ್ಲಿ ಫೋನ್ ಮಾಡಕ್ಕೆ ಅವಕಾಶ ಆಗ್ಲಿಲ್ಲಮ್ಮ. ಸರಿ, ಊಟ ಮಾಡೋಂತ ಬಾ. ಇಲ್ಲಮ್ಮ, ಇವತ್ತು ನಾನು ಹೊಟ್ಟೆ ತುಂಬಾ ಊಟ ಮಾಡಿದ್ದೀನಿ, ಅದೇ ಸಾಕು. ಸರಿಮ್ಮ.
ನೀನು ಒಂದು ದಿವಸ ನನ್ನ ಜೊತೆಲಿ ಇಲ್ಲ ಅಂದ್ರೆ ಕಾಲ ಹಾಕೋದಕ್ಕೆ ಆಗೋದಿಲ್ಲ. ಚಂಚಲ, ನಿನಗೆ ಸಲುವಾಗಿ ನನ್ನ ಸರ್ವಸ್ವನೂ ಬೇಕನ್ನ ತ್ಯಾಗ ಹಾಕ್ತೀನಿ. ಚಂಚಲ, ಗಂಟೆ 12 ಕಾಲ ಆಯ್ತಮ್ಮ, ಮಲಕ್ಕಮ್ಮ, ಬೆಳಗ್ಗೆದ್ದು ಓದುವಂತೆ. ಅಮ್ಮ, ನಿನ್ನ ಮಗಳನ್ನ ನೀನು ಅರ್ಥ ಮಾಡ್ಕೊಳ್ಳಿಲ್ವೇನಮ್ಮ? ನಿನ್ನ ಮುದ್ದು ಮಗಳು ತುಂಬಾ ಒಳ್ಳೆಯವಳು ಅಂತ ತಿಳ್ಕೊಂಡಿದ್ಯೇನಮ್ಮ? ಇಲ್ಲಮ್ಮ, ಇಲ್ಲಮ್ಮ, ನಾನು ಒಳ್ಳೆಯವಳಲ್ಲಮ್ಮ. ನಾನೆಂಥವಳು ಅಂತ ನಿನಗೆ ಗೊತ್ತಿಲ್ಲಮ್ಮ. ನಾನೆಂಥವಳು ಅಂತ ನಿನಗೆ ಗೊತ್ತಿಲ್ಲ. ಹಾಯ್ ಹಾಯ್ ಚಂಚಲ. ಹಾಯ್. ಯಾಕೆ ಚಂಚಲ ಕಾಲೇಜಿಗೆ ಬರ್ತಾ ಇಲ್ಲ? ಸ್ವಲ್ಪ ಹುಷಾರಿರ್ಲಿಲ್ಲ. ಈಗ ಹೇಗಿದ್ದೀರಾ? ಪರವಾಗಿಲ್ಲ. ಚಂಚಲ, ನೀನ್ ನಮ್ಮ ಕಾಲೇಜಿಗೆ ಬರ್ತಿದ್ದು ನಮ್ಗೆ ತುಂಬಾ ಬೋರ್ ಆಗ್ತಾ ಇದೆ ಕಣೆ. ನನಗೂ ಅಷ್ಟೇ. ನನ್ನ ಲೈಫೇ ನನಗೆ ಬೋರ್ ಆಗ್ತಾ ಇದೆ. ಡಾಕ್ಟರ್ ಹತ್ರ ಹೋಗ್ಲಿಲ್ವಾ? ಹೋಗ್ತಾ ಇದ್ದೀನಿ. ಆದ್ರೆ ಬೆಲ್ಲಾಯ್ತು, ಹೋಗೋಣ ಬಂದ್ರೆ. ಬಾಯ್. ಬರ್ತೀನಿ ಕಣೆ. ಬಾಯ್. ಚಂಚಲ, ನೀನು ಸ್ನೇಹ ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಡಾಕ್ಟರ್ ಕೆಲಸಕ್ಕೇನೆ ರಾಜೀನಾಮೆ ಕೊಟ್ಬಿಡೋಣ ಅನ್ಸುತ್ತೆ. ನನಗೆ ಇಲ್ಲಿ ರಾಜೀನಾಮೆ ಕೊಟ್ಬಿಡ್ತಿರೋ ಅಂತ ಹೆದರ್ಕೊಂಡಿದ್ದೆ. ನಮಸ್ಕಾರ ಸರ್. ಏನ್ ಚಂಚಲ, ಇವಾಗ ಕಾಲೇಜ್ಗೆ ಬರ್ತಾ ಇಲ್ಲ? ನಮ್ಮ ಫ್ರೆಂಡ್ಸ್ ಜೊತೆಲಿ ಕಾಶ್ಮೀರಕ್ಕೆ ಪಿಕ್ನಿಕ್ ಹೋಗಿದ್ದೆ. ಗರ್ಲ್ ಫ್ರೆಂಡ್ಸಾ ಬಾಯ್ ಫ್ರೆಂಡ್ಸಾ? ದೆನ್ ಕಮ್ ಆನ್. ಥ್ಯಾಂಕ್ ಯು. ಎಲ್ಲಿಗೆ ಹೋಗೋಣ? ನೀವು ಎಲ್ಲಿಗೆ ಅಂದ್ರೆ ಅಲ್ಲಿಗೆ. ಹಾಗಾದ್ರೆ ನಡೀರಿ. ಚಂಚಲ, ನಮ್ಮ ಕಾಲೇಜಿಗೆ ಒಳ್ಳೆ ಹೆಸರು ತಂದಿರೋ ಸ್ಟೂಡೆಂಟ್ ನೀನು, ಹೀಗೆ ಕಾದೆ? ಸರ್, ನಮ್ಮಂತ ಸ್ಟೂಡೆಂಟ್ಗಳಿಗೆ ಪಾಠ ಹೇಳ್ಕೊಡೋ ಪ್ರೊಫೆಸರ್ ನೀವು. ನೀವೇ ಯಾಕೆ ನನ್ನ ಬಯಸಿದ್ರಿ? ಹಾಗೇನಿಲ್ಲ, ನಿನ್ ನೋಡಿ ಚಿಂತೆ ಆಯ್ತಷ್ಟೇ. ನನಗೂ ಅದೇ ಯೋಚನೆ ಆಗಿದೆ. ಆದ್ರೆ ಈಗ ಅದನ್ನ ನೆನೆಸ್ಕೊಂಡು ಏನ್ ಪ್ರಯೋಜನ? ಚಂಚಲ ಚಂಚಲ ಚಂಚಲ. ಅದ್ಯಾರ್ರಿ ಅದು? ನಿಮ್ ಕನ್ಸಿನ ಚಂಚಲ? ಕ್ಲಾಸ್ ತಗೊಳ್ತಿದ್ದೆ ಅಂತ ಕನಸು ಕಾಣ್ತಾ ಇದ್ದೆ ಅಷ್ಟೇ. ನಿನಗೆ ಅನುಮಾನ ಬಂತು? ಗಂಡ ಬೇರೆ ಹೆಣ್ಣನ್ನ ಹೆಸರಿಟ್ಕೊಂಡು ಕನ್ವರ್ಸ್ತಾ ಇದ್ರೆ ಪಕ್ಕದಲ್ಲಿರೋ ಹೆಂಡತಿಗೆ ಅನುಮಾನ ಬರೋದಿಲ್ವೇ?
ಅಂತೂ ನಿನಗೆ ನನ್ನ ಮೇಲೆ ಅನುಮಾನ ಬಂತು. ಆಮೇಲೆ ಆಮೇಲೆ ಹಾಗೆ ಹೇಳಿದ್ಮೇಲೆ ತಪ್ಪಿ ಮಲ್ಕೊಂಡ್ಬಿಟ್ಲು. ಗಂಡಸ್ರು ಏನ್ ಸುಳ್ಳು ಹೇಳಿದ್ರು ನಡೆಯುತ್ತೆ. ಅದ್ ಸರಿ, ನಿಮ್ ಹೆಂಡತಿಗೆ ನೀವು ಸಿಗರೇಟ್ ಸೇದೋದ್ ಗೊತ್ತಾ? ಇನ್ಮೇಲೆ ಗೊತ್ತಾಗತ್ತೆ. ಅವಾಗ ಏನ್ ಹೇಳ್ತೀರಾ? ಏನಾದ್ರೂ ಒಂದು ಹೇಳಿದ್ರಾಯ್ತು. ಚಂಚಲ, ನಿನಗೆ ಇವತ್ತೊಂದು ಒಳ್ಳೆ ರೇಷ್ಮೆ ಸೀರೆ ತಂದು ಕೊಡ್ಬೇಕು ಅಂತಿದ್ದೀನಿ. ಅದಿರ್ಲಿ. ಚಂಚಲ, ಯಾಕಮ್ಮ ಹಾಗಿದೀಯಾ? ಹೇಗಿದ್ದೀನಮ್ಮ? ಚಂಚಲ, ನಾನು 2 ತಿಂಗಳಿಂದ ನೋಡ್ತಾನೆ ಇದ್ದೀನಿ. ನೀನ್ ನನ್ನ ಜೊತೆಲೇ ಆಗ್ಲಿ, ನಿನ್ ತಂದೆ ಜೊತೆಲೇ ಆಗ್ಲಿ, ಮೊದಲ ಹಾಗೆ ನನ್ನತ್ತ ಮಾತಾಡ್ತಾನೆ ಇಲ್ಲ. ನಮ್ ಜೊತೆಲೇ ಬೆರೀತಾ ಇಲ್ಲ. ಯಾಕಮ್ಮ ಹೀಗೆ? ಹಾಗೇನೇ ಇಲ್ಲಮ್ಮ, ಪರೀಕ್ಷೆಯಲ್ಲಿ ಪಾಸ್ ಆದ್ನಲ್ಲ, ಮುಂದೇನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಷ್ಟೇನಾ? ಅದೆಲ್ಲ ನಿನ್ಗೆ ಅರ್ಥ ಆಗೋದಿಲ್ಲಮ್ಮ. ಏನು ಕೇಳ್ಬೇಡ. ಮಗಳ ವಿಷಯ ತಾಯಿಗೆ ಅರ್ಥವಾಗದಿರೋಂಥದ್ದು ಏನಿರುತ್ತೆ ಹೇಳು? ನಾನೇನು ಕೇಳ್ಬೇಡಮ್ಮ. ಚಂಚಲ, ಆಭರಣಂ ರೂಪಂ, ರೂಪಸ್ಯಾಭರಣಂ ವಿದ್ಯಾ, ವಿದ್ಯಸ್ಯಾಭರಣಂ ಕ್ಷಮಃ. ಈ ಶ್ಲೋಕದ ಅರ್ಥನ ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ನಲ್ಲ, ಹೌದಲ್ಲ ಚಂಚಲ? ಸಾರಿ, I'll not take this class today. ಡಾರ್ಲಿಂಗ್, ಇವತ್ತ್ಯಾಕೆ ಒಂಥರ ಇದ್ದೀರಲ್ಲ? ಅಂತದ್ದೇನಿಲ್ಲ. ನೀನು ಹಲವಾರು ಡಾರ್ಲಿಂಗ್ ಆಗಿದ್ದೀಯ ಅಂತ ನನ್ನ ಆರೋಗ್ಯ ವ್ಯತ್ಯಾಸದಿಂದ ಗೊತ್ತಾಯ್ತು. ನಾನು ಡಾಕ್ಟರ್ ಆದ್ದರಿಂದ ಎಚ್ಚೆತ್ಕೊಂಡೆ. ಅಂತೂ ನೀವೊಬ್ರು ಬದುಕೊಂಡ್ರಲ್ಲ. ನಾನು ಉಳಿದವರಂತೆ ಆಗ್ಬೇಕಾಗಿತ್ತೇನು? ನಿಮ್ಮಂತ ಸಮಾಜ ಘಾತಕರ ಸರ್ವನಾಶವಾಗಲೇಬೇಕು. ಹಲವರ ಎಂಜಲು ತಿನ್ನುವ ನಾಯಿ ನೀನು ಅಂತ ನನಗೆ ಮೊದಲೇ ಗೊತ್ತಿತ್ತು. ನನ್ನ ಸಹವಾಸ ಮಾಡಿದ ಮೇಲೆ ನೀನು ಸರಿ ಹೋಗಬಹುದು ಅಂತ ತಿಳಿದಿತ್ತೆ. ಸರಿಪಡಿಸಿಕೊಂಡು ಹೋಗೋ ಸಂಭಾವಿತರು ನೀವಲ್ಲ ಅಂತ ನನಗೂ ಗೊತ್ತಿತ್ತು. ನೀವು ಮಾನವ ರೂಪದಲ್ಲಿರೋ ಕಾಮ ಪಿಶಾಚಿಗಳು. ನಿಮ್ಮಂತ ಅವ್ರು ನಂಬಿ ಅದೆಷ್ಟು ಜನ ಹೆಣ್ಮಕ್ಳು ನನ್ನ ಹಾಗೆ ಬಲಿಯಾಗಿ ಬೀದಿ ಭಿಕಾರಿಗಳಾಗಿದ್ದಾರೋ ದೇವರಿಗೆ ಗೊತ್ತು. ನೀನು ಕಾಲಿಜಾರದವಳು, ಬಾಯಿ ಬಂದಂತ ಬೆಳೆದು ನಡೆಯುತ್ತೆ. ನಿನ್ನ ಎದುರಿನಲ್ಲಿ ನಿಂತು ಮಾತಾಡೋದಕ್ಕೆ ನನ್ನ ನಾಚೆ ಆಗುತ್ತೆ. ಕೆಲಸ ಹೋಯ್ತು, ಒಳ್ಳೆಯ ವಸ್ತು ಎಲ್ಲಾ ಹೋಯ್ತು. ಕೂಲಿ ನಾಲಿ ಮಾಡಿ ಹೆಂಡತಿ ಮಕ್ಕಳನ್ನು ಸಾಕೋದಿಕ್ಕೆ ನಿಮ್ಮಿಂದ ಆಗೋದಿಲ್ಲ. ಮುಂದೆ ಜೀವನ ಮಾಡೋದು ಹೇಗೆ? ಈ ಮನೆ ಮೇಲೆ ಬೇರೆ ಎದ್ವಾ ಸಾಲ ಮಾಡಿದಿರಂತೆ. ಯಾಕೆ ಯಾಕೆ ಹೇಗಾಯ್ತು? ಇಸ್ಪೀಟ್ ಆಡಿದ್ರ, ರೇಸ್ ಆಡಿದ್ರ, ಅಥವಾ ಸೂಳೆಗೇನಾದ್ರೂ ಕೊಟ್ರ? ಇಷ್ಟೆಲ್ಲ ಮಾತಾಡಿ ನನ್ನ ಜೀವ ತೆಗೆತ್ತಿದ್ರು ಒಂದು ತೊಟ್ಟು ವಿಷಾದರೂ ಕೊಟ್ಬಿಡಿ. ಇಲ್ಲ, ನಿಮ್ಗೆಲ್ಲ ವಿಷ ಕೊಡೋದು. ನೀವೆಲ್ಲಾದ್ರೂ ಹೋಗಿ ವಿಷ ತಂದು ನನ್ಗೂ ಮಗುಗೂ ಕೊಟ್ಟು ಕೊಂದು ಬಿಡಿ. ಮಗು ಶಿಶುವಾಗಿ ಫೀಸ್ ಕಟ್ಟಿ 6 ತಿಂಗಳು. ನೀನ್ ನನ್ನ ಒಬ್ಬನ ಸೊತ್ತಲ್ಲ ಅಂತ ಕೇಳಿದೆ, ನಿಜವೇನು? ನಾನ್ ನಿಮ್ಮೊಬ್ಬರಿಗೆ ಮೀಸಲು ಅಂತ ಹೇಳಿರ್ಲಿಲ್ವಲ್ಲ? ನೀನಿಂದ ಸುಳ್ಳು ಅಂತ ನನಗೆ ಗೊತ್ತಿರಲಿಲ್ಲ. ನನ್ನನ್ನು ಸೂಳೆ ಹಾಗೆ ಮಾಡಿದವರು ನೀವು. ನೀವೆಷ್ಟು ಹಚ್ಕೊಂಡ್ರು ನನ್ನನ್ನು ಸೂಳೆ ಹಾಗೆ ಮಾಡಿದವ್ರು ನೀವೇ. ಅವತ್ತು ನೀನು ಹೊಡೆದು ಏಟ್ನಿಂದ ಬಂದ ರಕ್ತ ಸುಳ್ಳೆನ ಮಾಡ್ತು ಅಷ್ಟೇ. ನಿಮ್ಮ ದೃಷ್ಟಿಲಿ ಅಷ್ಟೇ. ನಾನೇ ಒಬ್ಬ ಗಂಡ ಆಗಿದ್ದು ನಿಮ್ಮ ಮನೆಯಲ್ಲಿನ ಒಬ್ಬ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಿದ್ರೆ ಆ ಹೆಣ್ಣು ನನ್ನೇನು ಮಾಡ್ತಿದ್ಲೋ ಅದನ್ನೇ ನಾನು ಆ ದಿನ ನೀವು ಮಾಡಿದ್ದು. ನಾನು ಆ ರೀತಿ ಮಾಡಲು ನೀನೇ ಕಾರಣ. ಒಂದು ಅಂದವಾಗಿ ಹೆಣ್ಣಾಗಿ ಹುಟ್ಟಿ ನೀನ್ ನನ್ನ ಕಣ್ಮುಂದೇ ಓಡಾಡ್ತಿದ್ದೆ. ನೀನು ಒಂದ್ ಸಲನಾದ್ರೂ ನನ್ನ ಕಣ್ಣೆತ್ತು ನೋಡ್ಲಿಲ್ಲ. ಪ್ರತಿನಿತ್ಯ ನಿನ್ನನ್ನು ಹಿಂಬಾಲಿಸಿ ನಿನ್ನ ಆಟ ಪಾಠಗಳನ್ನು ಗಮನಿಸ್ತಿದ್ದೆ. ಆ ದಿನ ಮನೆಯಿಂದ ಹೊರಡುವಾಗ ತೀರ್ಮಾನಿಸ್ಕೊಂಡಂತೆ ನನ್ನ ಆಸೆ ತೀರಿಸ್ಕೊಂಡೆ. ಆಸೆ ತೀರಿಸ್ಕೊಂಡ್ರಿ, ನನ್ನನ್ನ ನಿಮ್ಮ ಒಳಗೆ ಉಳಿಸ್ಕೊಂಡ್ರ? ಇಲ್ಲ, ನಿಮ್ಮನ್ನ ಹಿಂಬಾಲಿಸಿದ ನಾಯಿಗಳಿಗೆಲ್ಲ ನನ್ನನ್ನ ಹಂಚಿದ್ರಿ. ಮಡಕೆ ಹೊಡೆದ ನಂತರ ಆ ಚೂರುಗಳು ಸುತ್ತ ಚಿದ್ರದಂತೆ ನಾನೇ ನನ್ನ ದೇಹವನ್ನು
ನನಗೆ ಬೇಕಾದವರಿಗೆಲ್ಲ ಹಚ್ಚಿದೆ ಹಚ್ಚಲು ಪ್ರಾರಂಭಿಸಿದೆ. ಅದಿರ್ಲಿ, ನಿಮ್ಮ ದೇಹದ ಸ್ಥಿತಿ ಹೀಗೇಕಾಗಿದೆ? ಒಮ್ಮೆ ಸುಂದರವಾಗಿದ್ದ ನನ್ನ ದೇಹಕ್ಕೆ ವಿಷ ತುಂಬಿ ಈ ಸ್ಥಿತಿಗೆ ತಂದಿಟ್ಟೆ. ಈ ವಿಷಯ ನನಗೆ ಮೊದಲೇ ತಿಳಿದಿದ್ದಿದ್ರೆ ನೀನ್ ಸಾಧನೆ ಮಾಡ್ತಿರ್ಲಿಲ್ಲ. ಸಾಹಸ ಮಾಡ್ತಿರ್ಲಿಲ್ಲ. ಸಿಹಿ ತಿನ್ನೋ ಆಸೆ ಆಯ್ತು, ಎರಡು ಕೈಗಳು ಚಾಚುತ್ತಾ ಸಂತೋಷವಾಗ್ತಿದ್ರಿ. ಈಗ ಅದರ ಪ್ರತಿಫಲ ಅನುಭವಿಸುವಾಗ ನನ್ನನ್ನು ದೂರದು ತಪ್ಪು. ನಿನ್ನ ತಪ್ಪಿಲ್ವೇ? ಸ್ವೇಚ್ಛೆಯಾಗಿ ನಿನ್ನ ಶರೀರವನ್ನು ದಾನ ಮಾಡಿ ಸಂಪಾದಿಸಿದ ವಿಷವನ್ನು ನನಗೂ ಹಂಚಿದೆಯಲ್ಲ, ಇದು ಯಾವ ಧರ್ಮ? ಯಾವ ಧರ್ಮ? ಶ್ರೀಮಂತ ಎಂಬ ಕೊಬ್ಬಿನಿಂದ ನಿನಗೆ ಯಾವ ಹಕ್ಕು ಇಲ್ಲದೆ ಇರೋ ನನ್ನ ದೇಹನ ಬೇರೆಯವ್ರಿಗೆ ಹಂಚಿದಲ್ಲ, ಅದು ಯಾವ ಧರ್ಮವೋ ಇದು ಅದೇ ಧರ್ಮ. ಚಂಚಲ! ನಿಮಗೂ ಹೆದರ್ಕೊಳ್ಳೋದಕ್ಕೆ ನಾನು ಹಿಂದಿನ ಚಂಚಲ ಅಲ್ಲ. ಹೇಳು, ನಿನ್ ವಿಷಯನ ಬೇರೆ ಹೆಚ್ಚಿನ. ಈ ಪ್ರಶ್ನೆ ನನ್ನ ಕೇಳಬಹುದು. ಅಂದ್ರೆ ನಾನು ಯಾವ ಪ್ರಶ್ನೆ ಕೇಳಬಾರ್ದೆ? ನೀವೇ ಅಲ್ಲ, ನನ್ನ ಹೆತ್ತ ತಂದೆ ತಾಯಿಯನ್ನು ಕೇಳಿದ್ರು ಇದ್ರ ಉತ್ತರ ಕೊಡೋದಕ್ಕೆ ನನಗೆ ಗೊತ್ತಿದೆ. ಆದ್ರೆ ಈಗಲ್ಲ, ಅದಕ್ಕೆ ಕಾಲ ಬಂದಾಗ ಉತ್ತರ ಕೊಡ್ತೀನಿ. ಯಾರದು? ಬಂದೆ. ಬಾರಿ ಬಾರಿ. ಎಷ್ಟು ವರ್ಷ ಆಯ್ತು ನೀನ್ ನೋಡಿ. ಮನೆಯೆಲ್ಲರೂ ಚೆನ್ನಾಗಿದಾರ? ಯಾಕೆ ಮಾತಾಡ್ತಾನೆ ಇಲ್ಲ? ನಾನು ಕಮ್ಮನ ಮನೆಗೆ ಬಂದಿದ್ದೀನಾ ಅಥವಾ ಬೇರೆ ಯಾರಾದ್ರೂ ಮನೆ ನುಗ್ಗಿದ್ದೀನಾ? ಇದು ನನ್ನ ಮನೆ ಕಣೆ ಕಮಲಾ. ನೀನಿದು ನೀನು ನಿನ್ ಮನೆ ಈ ಗತಿಗೆ ಯಾಕೆ ಬಂತು? ನಿಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಿದ್ದಾರಾ? ಹೌದಮ್ಮ, ಮುಂದೆ ಆಡ್ತೀನಿ. ನಿನ್ನ ಸಂಸಾರ ನೋಡ್ಬೇಕು ಅಂತ ಬಂದ ನನಗೆ ಈ ದೃಶ್ಯ ಕಾಣಿಸ್ತಾ ಇದೆ. ಇಂದು ನಾನು ಹೆಣ್ಣ ಹುಟ್ಟಬಾರ್ದಾಗಿತ್ತು ಕಣೆ. ಕಟ್ಕೊಂಡು ಗಂಡ ಹದಗೆಟ್ ಮೇಲೆ ಸಂಸಾರ ಸರಿಯಾಗಿ ಉಳಿಯಿತ. ಯಾಕೆ ನಿಮ್ಮ ಯಜಮಾನ್ರು ಇಂದು ಅದು ಅವಳ ಚಂಚಲ ಅಂತೆ. ಅವಳು ಸವಾಸಕ್ಕಿದ್ದು ಮನೆ ದೇವನ್ನೇ ಮಾಡ್ಕೊಂಡು ಮನುಷ್ಯತ್ವನೇ ಕಳ್ಕೊಂಡಿದ್ದಾರೆ. ಯಾವ ಚಂಚಲ? ಅದೇ ಅವ್ರ ಕಾಲೇಜ್ನಲ್ಲಿ ಓದ್ತಾ ಇದ್ಲಲ್ಲ. ಹೌದಾ? ಅವಳ ಜೀವನನೂ ಹಾಳಾಯ್ತು. ಅವಳು ಹಾಳಾಗಿ 10 ಸಂಸಾರ ಆದ್ರೂ ಉಳಿಯುತ್ತೆ. ಈಗ ನಿಮ್ಮ ಯಜಮಾನ್ರಲ್ಲಿ ಹೊರಗಡೆ ಹೋಗಿದ್ದಾರೆ. ಈಗ ಅವ್ರ ಗುರುತು ಸಿಕ್ಕೊಂಡು. ಹೌದಾ? ಕಮಲಾ, ತಪ್ಪು ತಿಳ್ಕೊಬೇಡ. ಇದು ನಿನ್ನ ಹತ್ರ ಇಟ್ಕೋ. ಬೇಡ ಎಂದು ಬೇಡ, ಪರವಾಗಿಲ್ಲ ಕಮಲಾ, ಇಟ್ಕೋ. ಗರ್ಭವತಿ ಈ ತಾನೇ ಬಂದೆ, ಅದು ಹೊರಟ್ಬಿಟ್ಟಿ. ಈಗ ಈಗ ನಿಮ್ಮ ಯಜಮಾನ್ರ ಮುಖ ನೋಡೋಕೆ ನನಗೆ ಇಷ್ಟ ಇಲ್ಲ ಕಮಲಾ, ನನಗೆ ಇಷ್ಟ ಇಲ್ಲ.
ನಾಲ್ಗೆ ತೆಗಿರಿ. ಏನ್ ಡಾಕ್ಟ್ರೆ ನೀವೇ ಗಾಬರಿ ಆಗ್ತಾ ಇದ್ದೀರಿ? ಸ್ವಲ್ಪ ಈಗ ಬನ್ನಿ. ಇದು ಬಹಳ ಸೀರಿಯಸ್ ಕೇಸ್ ಅಮ್ಮ. ಇವ್ರ ಸುತ್ತಮುತ್ತ ಜನ ಓಡಾಡೋದ್ರಿಂದ ಅವ್ರಿಗೂ ಈ ಕಾಯಿಲೆ ಅಂಟೋ ಸಂಭವ ಹೆಚ್ಚು. ಹಾಗಂದ್ರೆ ಡಾಕ್ಟ್ರೆ ಇದಂತ ರೋಗನೇ? ಕೆಟ್ಟ ಹೆಂಗಸರ ಸಹವಾಸದಿಂದ ಬಂದಿರೋ ರೋಗ ನಮ್ಮ. ಅವರಿಂದ ನೀವು ದೂರ ಇರೋದು ಬಹಳ ಒಳ್ಳೇದು. ಹಾಗಾದ್ರೆ ಟ್ರೀಟ್ಮೆಂಟ್? ನಾನು ವಾರಕ್ಕೊಂದಿನ ಬರ್ತೀನಮ್ಮ, ಬಂದು ನೋಡ್ಕೊಂಡು ಹೋಗ್ತೀನಿ. ಬರ್ತೀನಮ್ಮ. ಅಯ್ಯೋ ಎಂತ ಗತಿ ಕಲಿತು. ನಿನ್ ತಂದೆ ಸತ್ಮೇಲೆ ಇರೋನ್ ಒಬ್ನೇ ಮಗ ಅಂತ ಪ್ರೀತಿಯಿಂದ ಸ್ವೇಚ್ಛೆಯಾಗಿ ತಿರುಗಿಸ್ಬಿಟ್ಟಿದ್ದಕ್ಕೆ ಈ ಗತಿ ಬಂತು. ಈಗ ನಾನೇ ಅನುಭವಿಸ್ಬೇಕಾಗಿದೆ. ತಾನಾಗಿ ಬರಲಿಲ್ಲ ತಿಳಿದಿರುವೆ, ನೀನಾಗಿ ಸ್ವಾಗತಿಸಿ ಅಳುತ್ತಿರುವೆ. ತಾನಾಗಿ ಬರಲಿಲ್ಲ ತಿಳಿದಿರುವೆ, ನೀನಾಗಿ ಸ್ವಾಗತಿಸಿ ಅಳುತ್ತಿರುವೆ. ಇಂದಿನ ಅಳುವಲ್ಲಿ ನೊಂದಿರುವೆ, ಇಂದಿನ ಅಳುವಲ್ಲಿ ನೊಂದಿರುವೆ. ಅಂದಿನ ನಗುವುನು ಮರೆತಿರುವೆ, ಮರೆತಿರುವೆ. ಯಾರೋ ರಘು, ಯಾಕೋ ನಾನು ಗುರ್ತು ಸಿಗ್ತಾ ಇಲ್ವಾ? ಏನು ಶೇಖರ್, ಯಾಕೋ ಹೀಗಾಗ್ಬಿಟ್ಟಿದ್ಯಾ? ಅದೊಂದು ದೊಡ್ಡ ಕತೆ. ಯಾವತ್ತೋ ಚಂಚಲ ಕೈನಲ್ಲಿ ಸಿಕ್ಕದ್ದೋ ನನ್ನ ಸ್ಥಿತಿ ಎಲ್ಲ ಹೀಗೆ. ಅವಳೇನಾದ್ರೂ ನನ್ನ ಕೈನಲ್ಲಿ ಸಿಕ್ತೆ ಅವಳನ್ನ ಅವಳೇನ್ ಸಿಕ್ತಳು? ಅವಳೇ ಅವಸ್ಥೆ ಬರ್ತಾ ಇದ್ದಾಳೆ. ಸೋ ಸೀರಿಯಸ್. ಏನ್ರಿ ವಿದ್ಯಾವಂತರಾಗಿ ಕೆಲಸ ಏನ್ ಮಾಡ್ತಾ ಇದ್ರಿ? ಹೇಗಾದ್ರೂ ಮಾಡಿ ಮಗು ಉಳಿಸ್ಕೊಡಿ ಡಾಕ್ಟ್ರೆ. ಸದ್ಯಕ್ಕೆ ಒಂದು ಇಂಜೆಕ್ಷನ್ ಕೊಡ್ತೇನೆ. ಬೇರೆ ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ಗೆ ಚೀಟಿ ಬರ್ಕೊಡ್ತೇನೆ. ಅದನ್ನ ಇಮಿಡಿಯೇಟ್ ಆಗಿ ಕೊಡ್ಬೇಕು. ನೋಡಿ, ಈ ಇಂಜೆಕ್ಷನ್ ಕೊಟ್ಟರು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಬೇಕು. ಈಗ ನೀವೇ ಹೇಳಿ, ಮಗನ್ ಹೇಗ್ ಬದುಕಿಸೋದು ಅಂತ. ಸುಳ್ಳಿಂದ ನಿಮ್ ಸ್ಥಿತಿ, ಗತಿ, ಆರೋಗ್ಯ ಎಲ್ಲ ಹಾಳಾಯ್ತು. ನನ್ನ ನೀವೇ ಇದ್ರಲ್ಲಿರುವಾಗ ಇದರಿಂದ ಏನಾಗ್ಬೇಕಾಗಿದೆ? ತಗೊಳ್ಳಿ, ತಗೊಂಡೋಗಿ ಔಷಧಿ ತಗೊಂಡು ಬನ್ನಿ.
ಇದ್ದೀರಾ? ಬನ್ನಿ ಹೋಗೋಣ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ. ಬನ್ನಿ. ನೀವೊಂದು ದಿವಸ ನನಗೆ ಸಿಗಲಿಲ್ಲ ಅಂದ್ರೆ ನನಗೆ ಈ ಜೀವನೇ ಬೇಡ ಅನಿಸುತ್ತೆ. ನಿನ್ನ ಮೇಲಿನ ಪ್ರೀತಿಯಿಂದ ನನ್ನ ಸರ್ವಸ್ವವನ್ನೇ ಹಾಳು ಮಾಡಿದೆ. ನಿನಗಾಗಿ ಈ ಜೀವನಾದ್ರೂ ಅರ್ಪಿಸ್ತೀನಿ. ಕಮಲಮ್ಮ, ಕಮಲಮ್ಮ, ಮಾನವ ಮಾಡುವ ಅವನೇ, ಅನುಭವ ಪಡುವವ ಅವನೇ. ಮಾನವ ಮಾಡುವ ಅವನೇ, ಅನುಭವ ಪಡುವವ ಅವನೇ. ಬಾಗಿಲು ಮುಚ್ಚಿದ ಮೇಲೆ, ಬಾಗಿಲು ಮುಚ್ಚಿದ ಮೇಲೆ ಬವಣೆ ತೋರುವ ಕಣ್ಣಲ್ಲಿ, ಕಣ್ಣಲ್ಲಿ. ಮೇಷ್ಟ್ರೆ, ಮೇಷ್ಟ್ರೆ, ಅಯ್ಯೋ, ಅಲ್ಲೋಡೋ ಬೀದಿ ಬಸ್ವಿ. ಬೀದಿ ಬಸ್ವಿ ಅಲ್ಲ ಕಣ, ಮರ್ಯಾದೆ ಕೊಟ್ಟು ಮಾತನಾಡು. ಅವಳು ಸುಲಭಶೀಲದ ಹೆಣ್ಣು. ಇವಳೇನೋ ಪ್ರೊಫೆಸರ್ ಸಂಸಾರ ಹಾಳು ಮಾಡಿದ್ದು ನಂಗೆ ಒಂದು ಗೊತ್ತಿಲ್ಲ. ಅವಳ ಅಪ್ಪನ ಮರ್ಯಾದೆ ಹೋಗುತ್ತೆ ಅಂತ ಪೇಪರ್ ಹಾಕ್ಲಿಲ್ಲ. ಯಾವ್ದೋ ಗಿರಾಕಿನ ಹುಡುಕೊಂಡು ಹೊರಟಿದ್ದಾಳೆ ಅಂತ ಕಾಣುತ್ತೆ.
ವಂಶಕ್ಕೂ ಒಬ್ಬಳಿ ಒಣಕಿಸುಂಟಾದೆ. ನನ್ನ ವಂಶಕ್ಕಾಗ್ಲಿಲ್ಲಪ್ಪ. ಕೊಬ್ಬು ಹೆಚ್ಚಿ ಮೆರೆದವರಿಗೆ ನನ್ನ ಗೆಲುವಿನ ಸಿಹಿ ಹಂಚಿದೆ. ನೀನು ಹಂಚಿದ ಸಿಹಿ ತಿಂದವರೇನು ಇವತ್ತು ನಿನಗೆ ಕಲ್ಲು ಚಪ್ಪಲಿಗೆ ಸಿಗ್ತಾ ಇದ್ದಾರೆ? ಇಲ್ಲಪ್ಪ, ತಿಂದು ಸತ್ತವರ ಕಡೆಯವರೇ ಇರಬೇಕು. ಮನೆ ಮುಂದೆ ಏನ್ರಿ ಅದು ಗಲಾಟೆ? ನೋಡೇ ನೋಡು, ನೀನು ಹೆತ್ತ ನಾಯಿ ಹುಚ್ಚು ಹಿಡಿದು ಅಲ್ಲಿರುವ ಜನರ ಕಡೆಯವರನ್ನ ಕಚ್ಚಿ ಸಾಯಿಸಿದೆ. ಏನು ಚಂಚಲ, ನೀವು ಮಾಡಿದ ಅವಿವೇಕದ ಫಲ. ನಾನು ಮಾಡಿದ ಅವಿವೇಕದ ಫಲವೋ, ನೀನು ಕಾಲು ಚಾಡಿದ ಫಲವೋ? ನೀವು ಹೆತ್ತ ನಾನು ನಡುರಾತ್ರಿಯಲ್ಲಿ ಮನೆಗೆ ಬಂದಾಗ ಬಾಗಿಲು ತೆಗೆದು ಸುಮ್ಮನೆ ಇರ್ತಿದ್ರಲ್ಲ, ಅದು ನಾನು ಮಾಡಿದ ತಪ್ಪೇನು? ಹೆಣ್ಣು ಹಡೆದಿರುವೆ ಎಂಬ ಭೀತಿ ಇಲ್ಲದೆ ಬೀದಿನಲ್ಲಿ ನನ್ನನ್ನು ಸ್ವೇಚ್ಛೆಯಾಗಿ ನಡೆಯೋದಕ್ಕೆ ಬಿಟ್ರಲ್ಲ, ಅದು ನಾನು ಮಾಡಿದ ತಪ್ಪೇನು? ಅಂದು ಸಿಹಿ ಹಂಚಲು ಹೊರಟ ನನ್ನನ್ನ ಹಣದ ಕೊಬ್ಬಿನ ಶ್ರೀಮಂತ ತರುಣರು ನಾಯಿಗಳಂತೆ ನನ್ನ ಮೈಯ ಸಿಹಿನೆಲ್ಲ ತಿಂದಿರಲ್ಲ, ಅದು ನಾನು ಮಾಡಿದ ತಪ್ಪೇನು? ಅದಕ್ಕಾಗಿ ಪ್ರತಿಫಲ ಒದಗಿಸ್ದೆ. ನನ್ನಿಂದ ವಂಶಕ್ಕಾಗ್ಲಿ ಸಿಹಿ ತಿಂದವರ ಮನೆಗಾಗ್ಲಿ ಅನ್ಯಾಯವಾಗ್ಲಿಲ್ಲ. ಸಿಹಿ ತಿಂದವರಷ್ಟೇ ಅದನ್ನ ಅನುಭವಿಸಿದ್ರು. ಇದ್ಮೇಲೆ ನಮ್ಮ ಮನೆಯ ಗೋಪಿಯ ನಾಟಕ ಮುಗಿಯಿತು. ಚಂಚಲ, ನೀನು ಮುಂದುವರೆದೇ ಹೆಣ್ಣಾಗಿ ಹೇಗಾಗ್ಬಾರ್ದಾಗಿತ್ತು. ಅಮ್ಮ, ನನ್ನ ಹಡೆದ ನಿಮ್ಮ ಗರ್ಭಕ್ಕೆ ಆಘಾತವಾಗಿರ್ಬೋದು, ಆದ್ರೆ ಇದೇ ರೀತಿ ನನ್ನಂತೆ ಅದೆಷ್ಟೋ ಸಂಸಾರಗಳಲ್ಲಿ ಇನ್ನೂ ನಡೀತಾನೇ ಇದೆ. ಮನೇಲಿ ಹೇಳೋದು ಸಿನಿಮಾ, ಡ್ರಾಮಾ, ಫ್ರೆಂಡ್ಸ್ ಮನೆ, ಕಾಲೇಜ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ. ಆದ್ರೆ ಅವ್ರು ಹೋಗೋದೆಲ್ಲ ಬೇರೆ ಬೇರೆ ಕಡೆಗೆ. ಅಲ್ಲದೆ ಒಬ್ಬಳನೇ ನಮ್ಮನೆ ಬಾಗಿಲಿ ಬೀಗ ಹಾಕ್ತೇವ. ಒಂದು ಮನೆ ಬೀಗ ಹಾಕಿದ್ರೂ ಚಿಂತೆ ಇಲ್ಲ, ಲಕ್ಷಾಂತರ ಮನೆ ಬಾಗ್ಲಾದ್ರೂ ತೆಗೆಯಲಿ. ಯಾರಾದ್ರೂ ಕವಿಗಳಿದ್ರೆ ನನ್ನನ್ನೇ ಒಂದು ವಸ್ತುವಾಗಿ ಕಾದಂಬರಿ ರೂಪದಲ್ಲಿ ಹೊರತಂದರೆ ಅದನ್ನ ಓದುವವರ ಮನೆ ಮತ್ತು ಮಾನ ಉಳಿಸಬಹುದು. ನನ್ನ ಮನೆಗೆ ಅಳಿನಾಗಿ ಬರೋನಿಗೆ ಬಡವಳಿ ಕೊಡಬೇಕು ಅಂತಿದ್ದ ಈ ವಜ್ರದ ಉಂಗುರ ಇವತ್ತು ನನ್ನ ಮಾನ ಉಳಿಸ್ತು.
ಸಾರಿ ಮೇಡಮ್. ಬೆಳೆದಾಗ ಹೊತ್ತೆ ಗಂಟು ಮುಟ್ಟೆ ಕಟ್ಕೊಂಡು ಎಲ್ಲಿಗೆ ಪ್ರಯಾಣ ಮಾಡ್ತಾನೆ? ಬೀದಿ ಹುಡುಗರ ಮಾತು ಕೇಳಕ್ಕಾಗಕ್ಕಿಲ್ಲ ಬುದ್ಧಿ. ಸೂಳೆ ಮನೆ ದಲ್ಲಾಳಿ, ಇನ್ಮೇಲೆ ನೀನೇ ಗಿರಾಕಿ ಹೊಂದಿಸ್ಕೊಡ್ತೀಯಾ ಅಂತ ಏನೇನೋ ಕೇಳ್ತಾರೆ. ಅದಕ್ಕೆ ನೋಡು, ನಿಮ್ಮ ಅಮ್ಮವರು ಅವರಾಗ ಅಳ್ದಲ್ಲಿ ಬೀಳಲಿಲ್ಲ. ನೀನ್ ಮೊದಲಿನಿಂದ ನಂಬಿಕೆಯಾಗಿದ್ದವನು. ನಡಿ ಒಳಗೆ. ಸುಮ್ಮನೆ ಹತ್ರ ನಡೆದೋದದ್ದು ವಾಪಸ್ ಬರೋದಿಲ್ಲ. ನಾನಿನ್ ಬದುಕಿ ಪ್ರಯೋಜನ ಇಲ್ಲ. ಇಲ್ಲ, ನೀವು ಬದುಕಬೇಕು. ನಿಮ್ಮನ್ನು ನೋಡಿ ಸಮಾಜ ಬುದ್ಧಿ ಕಲಿಬೇಕು. ಇದು ನನ್ನ ನೋಡಿ ಸಮಾಜ ಬುದ್ಧಿ ಕಲಿ. ಯುವಕ ಯುವತಿಯರು ನಿಮ್ಮನ್ನು ನೋಡಿ ಬುದ್ಧಿ ಕಲಿತೆ ಕಲಿತಾರೆ. ಜನತೆ ನಿಮ್ ಬಗ್ಗೆ ಏನ್ ಬೇಕಾದ್ ಮಾತಾಡ್ಬೋದು. ನಾನಂತೂ ನಿಮ್ ವಿಷಯದಲ್ಲಿ ಏನು ಮಾತಾಡೋದಿಲ್ಲ. ನನ್ನ ವಿಷಯ ನಿಮ್ಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ಅದಕ್ಕೆ ನಾನು ನಿಮ್ಗೆ ಧೈರ್ಯ ಹೇಳ್ತಾ ಇದ್ದೆ. ಬೀದಿಗೆ ಹೋದ್ರೆ ಜನ ನನ್ನನ್ನ ಸುಳ್ಳೆ ಅಂತಾರಲ್ಲ. ಹುಟ್ನಲ್ಲ, ಆದ್ರೂ ಹಾಕಿದ್ದೀನಲ್ಲ. ತಲೆ ಕೆಡ್ಸ್ಕೊಬೇಡಿ. ಜನ ಬೇಕಾದ್ ಹೇಳ್ಕೊಳ್ಳಿ. ಧೈರ್ಯವಾಗಿರಿ. ನೋಡ್ರಲ್ಲೂ ಯಾವಳ ಬರ್ತಾ ಇದ್ದಾಳೆ. ಆ ಮಾಡಿ ಮನೆ ಚಂಚಲ ಅಲ್ವನಲ್ಲ ಗುಬೆ? ಹೌದು ಕಣ, ಅವಳೆ ನೋಡಿ ಹೆಂಗ್ ಹೋಗ್ತಾವಳು ನೋಡವಳು. ಅಪ್ಪ ಅಮ್ಮನ್ ತಿನ್ಕೊಂಡು ಸೂಳೆ ಬೀದಿ ಬಂದಳಲ್ಲ, ನಾಚಿಕೆ ಆಗಲ್ಲ ಇವಳಿಗೆ? ನನಗೆ ಇವತ್ತು ಮಕ ನೋಡಿಲ್ಲ, ದರಿದ್ರದ್ದು. ನಡೀಲ ಹೋಗೋಣ, ಒಂದ್ ಪೈಸಾ ಸಿಕ್ಕಲ್ಲ ಇವತ್ತು. ಎಲ್ಲೆಲ್ಲ ಇವಳ ಊರಲ್ಲೆಲ್ಲ ಸುಳ್ಳು ಅಂತಾರಲ್ಲ, ಯಾಕ? ಹಾಗಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ. ಊರೆಲ್ಲ ಇವಳನ್ನ ಹಾಗೆ ಕೂಗ್ತಾರೆ. ಸರಿ, ಹೊಡಿಯೋ ಗೋಲಿ. ಏನೇ ಮಾಧವಿ, ನನ್ ಕಾಯ್ತಾ ನಿಂತು ಬಿಟ್ಯಾ? ಏನ್ ಮಾಡ್ತೀಯಾ? ಮಾರ್ಕೆಟ್ ನ ಸ್ನೇಹಿತರು ಸಿಕ್ಬಿಟ್ಟು ಒಂದೇ ಫಜೀತಿ. ಅವಳ್ಯಾಕ್ ನೋಡ್ತೀಯೇ? ಅಪ್ಪ ಅಮ್ಮನ್ ಕಳ್ಕೊಂಡು ಬೀದಿ ಸೂಳೆ ಆಗಿದ್ದಾಳೆ. ನೀನ್ ಗರ್ಭಿಣಿ. ಅವಳು ನೋಡಿ ಮಗುಗೇನಾರ ಆದಾತು. ನಡಿ ಒಳಗೆ. ಯೋ ಬಾಯ್ಲಿ. ಯಾಕೆ ಸ್ವಾಮಿ, ಏನ್ ಸಮಾಚಾರ? ಯಾರು ಬೇಕಾಗಿತ್ತು ನಿಮ್ಗೆ? ಈಗ ನಿಮ್ಮ ಅಮ್ಮವರು ಗಿರಾಕಿಗಳ ತಾವೇ ಹೋಗ್ತಾರೋ, ಗಿರಾಕಿಗಳ ಮನೆಗೆ ಬರ್ತಾರೋ? ಯಾಕೆ ನೀವು ಬರ್ಬೇಕಾಗಿತ್ತ ನಿಮ್ಮ ಮನೆಗೆ? ಅತ್ತೆ ನೋಡ್ ಬಟ್ಟೆ ಮಗನೇ. ಅವನು ತನ್ನ ಹೆಂಡತಿನ ಮಗುನ ಕೊಂದು ತಾನು ನೇಣು ಹಾಕೊಂಡಂತೆ. ಅವಳ ಅಪ್ಪ ಅಮ್ಮನ್ನು ಬಾಯಿಗೆ ಹಾಕೊಂಡ್ಲಂತೆ. ಈಗ ನಿಮ್ಮ ಅಮ್ಮ ಅವರು ಗಿರಾಕ್ಗಳ ಹತ್ರ ಹೋಗ್ತಾರೋ ಅಥವಾ ಗಿರಾಕ್ಗಳೇ ಅವ್ರ ಹತ್ರ ಬರ್ತಾರೋ? ನನ್ನ ಮಗಳು ಉಪವಾಸ ಇದ್ದು ಸಂಕಟ ಪಡ್ತಿರುವಾಗ ನೀನು ಊಟ ಮಾಡ್ತಾ ಇದ್ದೀಯ ಮುಟ್ಟ? ಭಯ ಆಗ್ತಾ ಇದೆ. ನಾನು ಊಟ ಮಾಡಕ್ ಕುಂತೆ ಆಗ ಐನೋರು ನನ್ ಮಗಳು ಬಡಿಸ್ತಾ ನೀನ್ ಊಟ ಮಾಡ್ತಿದೀಯಾ ಅಂತ ಬೈದ್ ಬಿಟ್ರು. ಯಾವ ಐನೂರು? ಅದೇ ಐನೂರು. ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಬೇಕಾದ್ರೆ ಊಟ ಮಾಡಿದ್ರೆ ಹೋಗ್ ಮಲಿಕೋ.
ಅಮ್ಮವ್ರಿಗೆ ಊಟ ರೆಡಿ ಹಿಂದೆ ನನ್ ಬೇಡ ನೀನು ಊಟ ಮಾಡಿ ಮನ್ಗು ಅಂತಂದ್ರು ನಾನು ಊಟದ ತಟ್ಟೆಯಿಂದ ಒಂದು ತುತ್ತು ಎದ್ದೆ ಬದಿ ನನ್ನ ಮಗಳು ಊಟ ಇದೆ ಮಲಕ್ ಸಂಕಟ ಪಡ್ತಾ ಇರೋವಾಗ ನೀನು ಊಟ ಮಾಡಿದೀಯಾ ಅಂದಂಗಾಯ್ತು ಬುದ್ಧಿ ನಂಗೆ ಭಯ ಆಗ್ಬಿಟ್ಟು ಅಂತ ಓಡ್ ಬಂದ್ಬಿಟ್ಟೆ ಬುದ್ಧಿ. ಅದು ನಿನ್ ಕ್ರಮೆ ಅಷ್ಟೇ, ನೀನು ಹೋಗಿ ಊಟ ಮಾಡಿ ಮಲ್ಗು. ಸರಿ ಬುದ್ಧಿ. ಹಂಗಾಗೆ ಅಮ್ಮವ್ರು ಊಟ ಮಾಡಿದ್ರ? ಊಟ ಏನು ಬುದ್ಧಿ, ಒಂದ್ ಲೋಟ ನೀರು ಕುಡ್ದಿಲ್ಲ ಬುದ್ಧಿ, ಮುಖ ಎಲ್ಲ ಒಣಗೋಗೈತೆ, ಕಣ್ಣೆಲ್ಲ ಒಳಗೋಗ್ಬಿಟ್ಟೈತೆ ಬುದ್ಧಿ, ನೋಡೋಕೆ ಭಯ ಆಗ್ತೈತೆ ಬುದ್ಧಿ. ಸರಿ, ನೀನ್ ನಡಿ, ನಾನು ಬರ್ತೀನಿ. ನಿಮ್ಮಿಬ್ಬರನ್ನು ಕಳ್ಕೊಂಡಿದ್ದು ನನ್ನ ದೌರ್ಭಾಗ್ಯಪ್ಪ, ದೌರ್ಭಾಗ್ಯ. ಅಮ್ಮ, ನೀನೇ ಹೆಣ್ಣಾಗಿ ನನ್ನ ನಂಬಿದೆ, ನಾನು ನಿನಗೆ ಮೋಸ ಮಾಡ್ಬಿಟ್ಟೆ. ನೀವಿಬ್ರು ಇಲ್ದೆ ನಾನು ಬದುಕಿರೋದಕ್ಕಾಗೋದಿಲ್ಲಮ್ಮ. ನಾನು ನಿನ್ನ ಹತ್ರನೇ ಬಂದ್ಬಿಡ್ತೀನಮ್ಮ, ನಾನು ನಿನ್ನ ಹತ್ರನೇ ಬಂದ್ಬಿಡ್ತೇನೆ. ನೀನು ಸುಖವಾಗಿ ಆನಂದದಿಂದ ಇರಬೇಕು ಅಂತ ನಾನು ನಿನಗೆ ನಿತ್ಯ ನೀರಿರ್ದೆ, ನೀನು ಸುಖವಾಗಿ ಬೆಳೆದೆ. ಆದರೆ ನಮ್ಮ ತಂದೆ ತಾಯಿಗಳು ನಾನು ಚೆನ್ನಾಗಿ ಸುಖವಾಗಿರ್ಬೇಕು ಅಂತ ಬಯಸಿದ್ರು. ಅದನ್ನ ಉಳಿಸ್ಕೊಳ್ಳೋದಕ್ಕೆ ನನ್ನ ಹಣೆಯಲ್ಲಿ ಬರ್ದಿಲ್ಲ. ಅದಕ್ಕೆ ಜನ ನನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ. ನಾನು ಈ ಮನೇಲಿದ್ರೆ ಇನ್ನು ಅವರಲ್ಲಿ ಹಾಗೆ ನೋಡ್ತಾರೆ. ಆದ್ರಿಂದ ನಿನ್ನ ಸೌಂದರ್ಯ ಹಾಳಾಗ್ಬೋದು. ಹಾಗಾಗ್ಕೂಡ್ದು. ಇನ್ಮೇಲೆ ಈ ಮನೆ ಉಸಿರು ದಾಟಿ ನಾನು ಒಳಗಡೆ ಬರೋದಿಲ್ಲ. ನಾನು ಬರೋದಿಲ್ಲ. ಇಂದಿಗೆ ಮುಗಿಯಿತು ರಣಕಹಳೆ, ಅಂದಿಗೆ ಮರೆಯಿತು ಕನಸಿನ ಹೊಳೆ. ಇಂದಿಗೆ ಮುಗಿಯಿತು ರಣಕಹಳೆ, ಅಂದಿಗೆ ಮರೆಯಿತು ಕನಸಿನ ಹೊಳೆ. ಜೀವನ ಮನದಾಸೆಯ ಹಸೆಗಲ್ಲು, ಜೀವನ ಮನದಾಸೆಯ ಹಸೆಗಲ್ಲು, ಪಾವನ ಸಿಗಲಾರದು
ಜನ ನನ್ನನ್ನು ಗಂಗೆ ಅಂತ ಪೂಜಿಸ್ತಿದ್ದಾರೆ. ಅಲ್ಲದೆ ಈ ನೀರಿನಿಂದ ಅನೇಕರು ಬದುಕ್ತಾ ಇದ್ದಾರೆ. ಅವ್ರು ಪವಿತ್ರವಾಗಿರ್ಬೇಕು. ನೀನ್ ನನ್ನಲ್ಲಿ ಸತ್ತು ನನ್ನನ್ನು ಅಪವಿತ್ರಗೊಳಿಸಬೇಡ. ನೀನ್ ಸಾಯೋದಕ್ಕೆ ಬೇರೆ ಯಾವ್ದಾದ್ರೂ ಮಾರ್ಗ ಹುಡುಕ ಹೋಗು. ಹೋಗು ಹೋಗು. ಅಂದ್ರೆ ಅಂದ್ರೆ ನಾನ್ ಸಾಯೋದಕ್ಕೂ ನನ್ಗೆ ಅವಕಾಶ ಇಲ್ಲ. ಬೇಡ ಬೇಡ. ನಿಲ್ಲು. ನೀನಿಲ್ಲಿ ಸತ್ತು ಆ ಪ್ರಾಣಿಗಳಿಗೆ ವಿಷವಾಗಿ ಕೊಲ್ಲಬೇಡ. ನೀನು ಸಾಯಬೇಕಿದ್ದರೆ ಯಾವುದಾದ್ರೂ ಗುಡ್ಡ ಹುಡುಕಿಕೋ ಹೋಗು. ನೀನಿಲ್ಲಿ ಸತ್ತು ಆ ಪ್ರಾಣಿಗಳಿಗೆ ವಿಷವಾಗಿ ಕೊಲ್ಲಬೇಡ. ನೀನು ಸಾಯಬೇಕಿದ್ದರೆ ಯಾವುದಾದ್ರೂ ಗುಡ್ಡ ಹುಡುಕಿಕೋ ಹೋಗು. ಹೋಗು ಹೋಗು. ಅಂದ್ರೆ ನನ್ನ ದೇಹದಲ್ಲಿ ವಿಷ ತುಂಬಿದೆಯೇ? ಬೇಡ ಬೇಡ ಬೇಡ. ಬಿಡಿ ನನ್ನ ಯಾರು ಸಾಯೋದಿಕ್ಕೆ ಬಿಡೋದಿಲ್ಲ. ನಾನು ಬದುಕಿರೋ ತನಕ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ನನ್ನಿಂದ ನಿಮ್ಗಾಗಿ ಅಪರಾಧವಾದ್ರೆ ಏನು? ಅಪರಾಧ ಪ್ರಶ್ನೆ ಅಲ್ಲ, ನೀವು ಬದುಕಿರ್ಲೇಬೇಕು. ಸಮಾಜಕ್ಕೆ ಬೇಡವಾಗಿರೋ ನಾನು ಹೆಜ್ಜೆ ಹೆಜ್ಜೆಗೂ ನೋವು ಅನುಭವಿಸ್ಬೇಕಾಗಿದೆ ಏನು? ಆ ನೋವಿಗೆ ನಾನ್ ಬನ್ನಿ ಹೋಗೋಣ. ಕೂತ್ಕೊಳ್ಳಿ. ಆನಿ ನಾನೀಗ ಕೆಲವು ಪ್ರಶ್ನೆಗಳು ಕೇಳ್ಬೇಕಾಗಿದೆ. ನಾವು ತಪ್ಪು ತಿಳ್ಕೊಬಾರ್ದು. ಇಲ್ಲ, ಕೇಳಿ. ನಿಮ್ ಶರೀರನ ಈ ಸ್ಥಿತಿಗೆ ಬರೋ ತನಕ ನೀವ್ ಯಾಕೆ ಬಿಟ್ರಿ? ಇನ್ನೂ ಹಾಳಾಗ್ಬೇಕಾಗಿತ್ತು ಅಂತ ನನ್ನ ಆಸೆ ಇತ್ತು. ಕಾರಣ? ಅದನ್ನೆಲ್ಲ ಈಗ ತಿಳ್ಕೊಂಡು ಏನ್ ಪ್ರಯೋಜನ ಡಾಕ್ಟರ್? ಡಾಕ್ಟರ್ ಹತ್ರ ರೋಗಿ ಯಾವ ವಿಷಯನೂ ಬಚ್ಚಿಡ್ಬಾರ್ದು. ಅದರಿಂದ ರೋಗಿಗೆ ಉಪಯೋಗ. ಅದಕ್ಕೆ ನನ್ನ ಹೆಸರು ಚಂಚಲ ಅಂತ. ನೀವು ಅದನ್ನ ಕೇಳಿರ್ಬೇಕು. ಕೆಲವು ದಿವಸಕ್ಕೆ ಮುಂಚೆ ನಾನು ಎಕ್ಸಾಮ್ನಲ್ಲಿ ಫಸ್ಟ್ ರ್ಯಾಂಕ್ ಬಂದೆ. ಆಗ ನನ್ನ ಫ್ರೆಂಡ್ಸ್ಗೆಲ್ಲ ಸ್ವೀಟ್ ಹಂಚೋದಿಕ್ಕೆ ನಾನೇ ಹೊರಟೆ. ಆ ದಿನ ದಾರಿಲಿ 5-6 ಜನ ನನ್ನನ್ನು ಬಲವಂತದಿಂದ ಕೆಡಿಸಿದ್ರು. ಆ ಸೇಡು ತೀರ್ಸ್ಕೊಳ್ಳೋದಕ್ಕೋಸ್ಕರ ನನ್ನ ದೇಹದಲ್ಲಿ ರೋಗನ ವೃತ್ತಿ ಆಗೋದಕ್ಕೆ ಬಿಟ್ಟೆ. ಆ ಸೇಡು ತೀರ್ಸ್ಕೊಂಡೆ ಡಾಕ್ಟರ್. ಅಂತೂ ಇಂತೂ ಬಹಳ ಆಟವಾದಿಗಳೇ ನೀವು. ಒಂದೇ ಒಂದು ಘಟನೆಗೋಸ್ಕರ ನಿಮ್ ಭವಿಷ್ಯನೇ ಹಾಳು ಮಾಡ್ಕೊಂಡ್ರಿ. ನನಗೆ ಯಾರು ಉಪದೇಶನೂ ಬೇಕಾಗಿಲ್ಲ ಡಾಕ್ಟರ್. ಐ ಆಮ್ ಸಾರಿ. ನಿಮ್ ಜೊತೆ ಬಂದಿರಲ್ಲ, ಅವ್ರು ಯಾರು? ಅವ್ರು ಯಾರು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಅವ್ರು ಆಟೋ ರಿಕ್ಷಾ ಓಡಿಸ್ತಾರೆ, ಅಷ್ಟು ಮಾತ್ರ ನನಗೆ ಗೊತ್ತು. ನಿಮ್ ಕಾಯಿಲೆ ಗುಣ ಆಗ್ಬೇಕಾದ್ರೆ ಬಹಳ ಹಣ ಖರ್ಚಾಗುತ್ತೆ. ಅಂದ್ರೆ ನನ್ನ ಕಾಯಿಲೆ ನಿಜವಾಗ್ಲೂ ಗುಣವಾಗುತ್ತೆ ಡಾಕ್ಟರ್? ಡಾಕ್ಟರ್ಗಳಿರೋದೆ ರೋಗಗಳನ್ನ ಗುಣಪಡಿಸೋದಕ್ಕೆ. ಬನ್ನಿ. ಡಾಕ್ಟ್ರೆ, ಈ ಕಾಯಿಲೆ ವಾಸಿ ಆಗೋದಿದ್ರೆ ನಾನು ಏನ್ ಬೇಕಾದ್ರೂ ಖರ್ಚು ಮಾಡ್ತೀನಿ. ಐ ಡೂ ಮೈ ಬೆಸ್ಟ್. ಆದ್ರೆ ಅವ್ರು 2 ತಿಂಗಳಾದ್ರೂ ಇಲ್ಲೇ ಇರ್ಬೇಕಾಗುತ್ತೆ. 2 ತಿಂಗಳಲ್ಲಿ 6 ತಿಂಗಳು ಬೇಕಾದ್ರೂ ಇರ್ಲಿ. ಆದ್ರೆ ಇನ್ನು ಹೆಲ್ತ್ ಕಂಡೀಷನ್ ಬಂದ್ರೆ ಸರಿ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಈಗ ಚೆಕ್ ತಗೊಳ್ಳಿ. ಮತ್ತೆ ನಿಮ್ಗೆ ಯಾವಾಗ ಹಣ ಬೇಕಾದ್ರೂ ನನಗೆ ತಿಳಿಸಿ, ಮತ್ತೆ ತಂದು ಕೊಡ್ತೀನಿ. ಥ್ಯಾಂಕ್ ಯು ಸಿಸ್ಟರ್. ಈ ಪೇಷಂಟ್ ನ ಸ್ಪೆಷಲ್ ವಾರ್ಡ್ ಅಡ್ಮಿಟ್ ಮಾಡ್ಕೊಳ್ಳಿ. ಹಾಗೆ ನೀವು ಅಟೆಂಡ್ ಮಾಡಿ. ಎಷ್ಟು ಡಾಕ್ಟರ್? ಬನ್ನಿ ಅಮ್ಮ. ನೋಡಿ, ಬ್ಲಡ್ ಟೆಸ್ಟ್ಗೆ ಪ್ರಿಪೇರ್ ಮಾಡ್ಕೊಳ್ಳಿ. ಸಾಯಂಕಾಲ ಬಂದು ಪೇಷಂಟ್ ನೋಡ್ಕೊಂಡು ಹೋಗ್ಬೇಕು. ಆದ್ರಿಂದ ಲಾಭ ಇದೆ.
ಖಂಡಿತ ಡಾಕ್ಟ್ರೆ, ಅದು ನನ್ನ ಕರ್ತವ್ಯ. ನಾ ಬರ್ತೀನಿ. ಆಂಟಿ ಇವತ್ತು ಕತೆನೇ ಹೇಳಿಲ್ಲ, ಹೇಳಿ ಆಂಟಿ. ನಿನ್ ದಿವಸ ನನ್ನ ಕತೆ ಕೇಳಿದ್ರೆ ನಾನು ವಸ್ತು ಎಲ್ಲಿಂದ ತರಲಿ ಹೇಳು? ಆಂಟಿ ನಿಮ್ಗೆ ಏನ್ ಕಾಯಿಲೆ ಆಂಟಿ? ಅದು ಸುಮಾ, ಇವತ್ತು ಇಷ್ಟು ಲೇಟ್ ಆದ್ರೆ ನಿನ್ ತಾಯಿ ಬರ್ಲೇ ಇಲ್ವಲ್ಲ? ಅಮ್ಮನೂ ಬರ್ಲಿಲ್ಲ, ಮಾಮನೂ ಬರ್ಲಿಲ್ಲ. ಆಂಟಿ ನಾ ಇಬ್ರೇ ಮಾತಾಡ್ತಾ ಕೂತ್ಕೊಂಡು. ಸುಮಾ, ಈಗ ನೀನ್ ತುಂಬಾ ಮಾತಾಡೋದು ಕಲ್ತ್ಬಿಟ್ಟಿದ್ಯಾ. ಆಂಟಿ ನೀವು ಮಾವನ ಮದುವೆ ಮಾಡ್ಕೋತೀರಾ ಆಂಟಿ? ಮದ್ವೆ? ಸುಮಾ ಈ ಮೆಡಿಸಿನ್ ತಗೋ, ಟೈಮ್ ಆಯ್ತು ಬಾ. ಆಂಟಿ ನೀವು ಮಾವನ ಮದುವೆ ಆಗ್ತೀರಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಗುಡ್ ಗುಡ್. ಇವತ್ತೇ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಿ. ಆಗಲಿ ಸರ್. ಸದ್ಯಕ್ಕೆ ನೀವು ಇದೇ ಸರ್ಕಲ್ ಅಲ್ಲಿ ಕೆಲಸ ಮಾಡಿ, ದೇವರು ನಿಮ್ಗೆ ಜನಸೇವೆ ಮಾಡೋದಿಕ್ಕೆ ಒಳ್ಳೆ ಅವಕಾಶ ಮಾಡ್ಕೊಡ್ತಾರೆ. ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಖಂಡಿತ ಸರ್. ಸರಿ. ನಾವು ನಿನ್ನೆ ದಿವಸ ಇನ್ಸ್ಪೆಕ್ಷನ್ ಮಾಡಿದ್ವಲ್ಲ, ಇದೇ ತಾನೆ? ಹೌದು ಸರ್. ಏನದು? ಯಾಕೆ ರೆಕಮೆಂಡ್ ಮಾಡಿದಾರ? ಇನ್ನೊಂದ್ಸಾರಿ ಇಂಥ ಕೆಲಸ ಮಾಡಿದ್ರೆ ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ. ಹೋಗಿ. ಈಗ ನಿಮ್ಮ ಆರೋಗ್ಯ ಹೇಗಿದೆ? ಸುಧಾರಿಸ್ಕೊತಾ ಇದ್ದೀನಿ. ಅಂತೂ ಈಗ ಮನಸ್ಸಿಗೆ ಒಂಥರ ಸಂತೋಷವಾಗಿದೆ. ಮತ್ತೆ ನೀವು ಹಿಂದಿನ ಸ್ಥಿತಿಗೆ ಬಂದ್ರೆ ಒಳ್ಳೇದು. ಡಾಕ್ಟರ್ ಭರವಸೆ ಕೊಟ್ಟಿದ್ದಾರೆ. ಕ್ಷಮಿಸ್ಬೇಕು, ನೀವು ಆಟೋ ಡ್ರೈವರ್ ಆಗಿದ್ರಿ. ನಿಮ್ಗೆಷ್ಟು ಹಣ ಹೇಗೆ ಬಂತು? ಎಲ್ಲಾದ್ರೂ ಸಾಲ ಮಾಡ್ತಿದ್ದೀರೇನು? ಇಲ್ಲ, ಹಿಂದೆ ನಿಮ್ಮನ್ನ ಕಚ್ಚಿದ ಹುಚ್ಚು ನಾಯಿಗಳು ಕೊಟ್ಟ ಹಣ. ನಮ್ಮ ಮನೆ ಕಡೆ ಹೋಗಿದ್ರಾ? ಹೋಗಿದ್ದೆ. ನಿಮ್ ಗುಲಾಬಿ ಗಿಡ ತುಂಬಾ ಚೆನ್ನಾಗಿದೆ. ನಂದೊಂದು ಸಲಹೆ. ಏನದು? ನಿಮ್ಮ ಆಸ್ತಿ ಪೂರ್ತಿ ಅನಾಥಾಶ್ರಮ ಬರೆದ್ಬಿಟ್ರೆ? ಯಾಕೆಂದ್ರೆ ಮತ್ತೆ ನೀವು ಆ ಮನೆಗೆ ಪ್ರವೇಶ ಮಾಡಿದ್ರೆ ಹಿಂದಿನ ಕಹಿ ನೆನಪು ಬರಬಹುದು. ಅದಕ್ಕೆ ಸರಿ, ನಾಳೆನೇ ಲಾಯರ್ನ ಕರ್ಕೊಂಡು ಬನ್ನಿ. ಮಾಮ ಆಂಟಿನ ಯಾವತ್ ಮನೆ ಕರ್ಕೊಂಡು ಹೋಗ್ತೀರಾ ಮಾಮ? ಡಾಕ್ಟರ್ ಯಾವತ್ತು ಕಳಿಸ್ಕೊಡ್ತಾರೋ ಅವತ್ತು ಕರ್ಕೊಂಡು ನಾನು ಬರ್ತೀನಿ. ಆಂಟಿ ಒಂದ್ ಕತೆ ಹೇಳಿ ಆಂಟಿ.
ಶ್ವಾನಗಳು ಅತ್ಯಂತ ಕೊಂದವು ಅತ್ಯಾದ ಸಿಹಿಯುಂಟು ತಾವಷ್ಟೇ ಹೋದವು ಹುಚ್ಚಾದ ಶ್ವಾನ ಅಚ್ಚಾದ ಸಿಹಿಯುಂಟು ತಾವಷ್ಟೇ ಹೋದವು ಹಸುಗೂಸಿನಂತೆಂತ ಇವರಂತು ಕೈ ಬಿಡರು ಹೊಸ ಬಾಳ ನಂಬಿಕೆಯು ಇವರಿಂದ ಬಂದಿತು ಪಾರ್ವತಿ ಆಮಿಷ ಪುತ್ರನು ನೀನು ಈಶ್ವರ ಮಾಡಿದ ಮೂರ್ತಿಯು ನೀನು ಪಾರ್ವತಿ 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 ಹಲವಾರು ಮಾನವರು ಮತಿಗೆಟ್ಟು ನಡೆದಿಹರು ಹಲವಾರು ಮಾನವರು ಮತಿಗೆಟ್ಟು ನಡೆದಿಹರು ಜೀವಂತ ಭುವಿಯಲ್ಲಿ ಬಹಳ ಉತ್ತಮರು ಎತ್ತವರು ನಿಮ್ಮನ್ನು ಬಿಟ್ಟೇಕೆ ನಡೆದಿಹರು ಪಾರ್ವತಿ ಆಮಿಷ ಪುತ್ರನು ನೀನು ಈಶ್ವರ ಮಾಡಿದ ಮೂರ್ತಿಯು ನೀನು ನನ್ನ ಬಾಳಿನ ಕಥೆಯ ವಸ್ತುವೆ ನೀನು ನಿನ್ನಂತೆ ನನಗೂ ಪರಿವರ್ತನೆ ಏನು ಪಾರ್ವತಿ 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 ಹಲೋ, ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸುಮಾ, ನೀನ್ ಹೇಗಿದ್ಯಾ? ಚೆನ್ನಾಗಿದ್ಯಾ? ಟಿಫನ್ ಆಯ್ತಾ? ಅಮ್ಮ ಬಂದಿದ್ರಾ? Good. ನೋಡಿ, ನಿಮ್ಮ ಆಸ್ತಿ ವಿಷಯನ ಲಾಯರ್ ಹತ್ರ ಮಾತಾಡ್ತಾರೆ. ಅವರು ಕೂಡ ಸಂತೋಷ ಪಟ್ರು. ಹಾಗೆ ಎಲ್ಲ ಹುಡುಕ್ ನೋಡ್ರೆ ಇಷ್ಟು ಪಟ್ಟಿ ಇದೆ, ಇದ್ರಲ್ಲಿ ಯಾವ್ದಕ್ಕೆ ಕೊಡು ಅಂತೀರೋ ಅದಕ್ಕೆ ಕೊಡ್ತೀನಿ. ಯಾವ ಆಶ್ರಮಕ್ಕೆ ಅರ್ಹತೆ ಇದೆಯೋ ಆ ಆಶ್ರಮಕ್ಕೆ ಎಲ್ಲ ಆಸ್ತಿನೂ ಬರ್ದ್ಬಿಡಿ, ತಗೊಳ್ಳಿ. ಡಾಕ್ಟರ್ ಹೇಳಿದ್ರ? ಏನು ಹೇಳಿಲ್ಲ, ನಿಮ್ಮನ್ನ ಬಂದು ನೋಡಕ್ ಹೇಳಿದ್ರು. ಹೌದಾ? ಹಾ, ಸರಿ, ಹಾಗಿದ್ರೆ ನಾ ಬರ್ತೀನಿ. ಸರಿ. ದಿನ ಹೋಗ್ತೀರಾ? ಹೋಗ್ತಾ ಇದ್ದೀನಿ. ನಾನು ವರ್ಷ ಅವ್ರು ನೋಡ್ಬೇಕಿತ್ತಲ್ಲ ಬಲೆ ಇವತ್ತು ಸಂಜೆಗೆ ನಿಮ್ ಜೊತೆ ಬರಲ್ಲ? ಇವತ್ತು ಸಾಯಂಕಾಲ ಅವರಿಗೆ ಬಂದೇ ಬಿಡ್ತಾರೆ. ಹೌದಾ? ಬಲೆ ಅಂದ ಹಾಗೆ ನೋಡು, ಅವ್ರ ಮನೆ ಮುಂದೆ ಅವರೇ ಬೆಳೆಸಿದ್ರಲ್ಲ ನೀರಾಜ್, ಆ ಒಂದು ಗುಲಾಬಿ ಗಿಡ ಇದೆಯಲ್ಲ, ಅದನ್ನ ಸ್ವಲ್ಪ ನಿಲ್ಲಿಕ್ಕೆ ಆಯ್ತು ಬಲೆ, ಸಾಯಂಕಾಲ ಆಯ್ತು. ಮತ್ತೆ ಯಾವಾಗ ಬರ್ತೀರಮ್ಮ? ಅಂದ್ರೆ ನಾನ್ ಬಂದಲ್ಲ, ಆ ಸ್ಥಿತಿನ ಮತ್ತೆ ಬರ್ಬೇಕು ಅಂತ್ಯಾ? ಆತರ ಏನಲ್ಲಮ್ಮ, ನಮ್ಮನ್ನ ನೋಡ್ಕೊಂಡು ಹೋಗ್ಲಿಕ್ಕೆ. ಡಾಕ್ಟ್ರು ಟೆಸ್ಟ್ ಮಾಡೋದಕ್ಕಾಗ ಬರ್ಬೇಕು ಅಂತ ಹೇಳಿದ್ದಾರೆ. ಆಗ ಖಂಡಿತ ನಾನು ನಿನ್ನ ನೋಡ್ಕೊಂಡು ಹೋಗ್ತೀನಿ. ಅಮ್ಮ, ಮೇಡಮ್, ಕಾರ್ ರೆಡಿ ಆಗಿದೆ, ಬಿಡೋಣ? ಸರಿ, ಅಂದ ಹಾಗೆ ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಹೋಗೋಣ. ಹಾಗೆ ಮಾಡೋಣ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ತಾವು ತುಂಬಾ ಉಪಕಾರ ಮಾಡಿ. ಉಪಕಾರದ ಮಾತೇನ್ ಬಂತು? ಅದು ನನ್ನ ಕರ್ತವ್ಯ. ನನ್ಕಿಂತಲೂ ನೀವ್ ಮಾಡಿರೋ ಸೇವೆ ಪ್ರಪಂಚಕ್ಕೆ ಆದರ್ಶವಾದದ್ದು. ಹಾಗೆಲ್ಲ ಹೇಳ್ಬೇಡಿ ಡಾಕ್ಟ್ರೆ. ಡಾಕ್ಟ್ರೆ, ನಾವು ಬರ್ತೀವಿ. ಆಯ್ತು, ನಮಸ್ಕಾರ. ನಮಸ್ಕಾರ. ಮೇಡಮ್, ಯಾವ ಬಸ್ ಸ್ಟಾಪ್ ಮೇಡಮ್? ಯಾವ ಬಸ್ ಸ್ಟಾಪ್ ಬೇಕಾಗಿಲ್ಲ. ಇದ್ಮೇಲೆ ಯಾವ ಕೆರೆ ಬಾವಿನ ನನ್ನ ತಿರಸ್ಕರಿಸಲ್ಲ. ಸಾರಿ ಮೇಡಮ್.
ಬನ್ನಿ ಮೇಡಮ್. ನಿಮಗೆ ಅಪೂರ್ವವಾದ ಒಂದು ವಸ್ತು ತೋರ್ತೀನಿ, ಬನ್ನಿ. ನಿಮ್ಮ ಮನಸ್ಸನ್ನು ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಯಾವುದು ಸರ್ಕಾರಿ ಬಂಗಲೆ ಕರ್ಕೊಂಡು ಬಂದಿರೋ ಹಾಗಿದೆ. ಹೌದು, ಇದು ತಹಸೀಲ್ದಾರ್ ಬಂದೆ. ನಮ್ಮ ಅಣ್ಣ ತಹಸೀಲ್ದಾರ್. ನಾನು ಇಲ್ಲಿ ಕರ್ಕೊಂಡು ಬಂದಿರೋದ್ರಿಂದ ಅವ್ರು ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಖಂಡಿತ ಸಾಧ್ಯವಿಲ್ಲ. ನಮ್ಮ ಅಣ್ಣನಿಗೆ ನಾನು ಅಂದ್ರೆ ಪಂಚಪ್ರಾಣ. ನಾನು ಏನ್ ಬಯಸಿದ್ರು ಅವ್ರು ನೋಡಿ ಸಂತೋಷ ಪಡ್ತಾರೆ. ಬನ್ನಿ ಕೂತ್ಕೊಳ್ಳಿ, ನಮ್ಮ ಅಣ್ಣನ ಕರ್ಕೊಂಡು ಪರಿಚಯ ಮಾಡ್ಕೊಡ್ತೀನಿ. ಹಲೋ ಮೇಡಮ್. What do you want? ಕಣ್ಣೀರಿಡುವಂತ ಕೆಲಸ ನಾನು ಏನ್ ಮಾಡಿದೆ? ಹಾಗಲ್ಲ, ಸಮುದ್ರದಲ್ಲೂ ಅಮೃತ ಇರುತ್ತೆ ಅಂತ ಅರ್ಥವಾಗಿ ಸಂತೋಷದಿಂದ ಉಕ್ಕಿ ಬರ್ತಿದ ಆನಂದದ ಪನ್ನೀರು. ಅಂದ್ರೆ ನನ್ನ ಮೇಲೆ ಅಷ್ಟೊಂದು ಕನಿಕರಿದೆ? ಹುಚ್ಚು ನಾಯಿಗಳಿಂದ ಕಚ್ಚಿಸ್ಕೊಂಡು ನರಕ ಯಾತನೆ ಅನುಭವಿಸ್ತಾ ಕೊಳುತು ನಾರ್ತಿದ್ದ ನನ್ನನ್ನ ಕೈ ಹಿಡಿದು ಎತ್ತಿ ನನ್ನನ್ನು ಈ ಸ್ಥಿತಿಗೆ ತಂದವ್ರ ಬಗ್ಗೆ ಇನ್ನೇನ್ ಹೇಳಿ? ಮೇಡಮ್, ಇದು ನೀವು ವಾಸ ಮಾಡೋದಕ್ಕೆ ಲಾಯಕ್ಕಾಗಿರೋ ದೇವಾಲಯ. ಈ ದೇವಾಲಯದ ಹೊಸಲ್ ಬಿಟ್ಟು ಆಚೆ ಹೋದ್ರೂ ಕೂಡ ಹುಚ್ಚು ನಾಯಿಗಳು ಇನ್ನೂ ಇದ್ದೇ ಇದೆ. ನಿಮ್ಮ ಮನೆ ಜವಾನ ಇಂದು ನಿಮ್ ಸೇವೆ ಮಾಡೋದಕ್ಕೆ ಸಿದ್ಧವಾಗಿದ್ದಾನೆ. ಒಳಗಡೆ ಹೋದ್ರೆ ಇಷ್ಟಪಡಿ. ಕ್ಷಮಿಸಿ, ಬಾಯಾರಿಕೆ ಆಯ್ತು. ನಿಮ್ಗೆ ತೊಂದರೆ ಕೊಡದೆ ನೀರು ಕುಡ್ದೋಗೋಣ ಅಂತ ಬಂದು, ಆದ್ರೂ ನಿಮ್ಗೆ ಎಚ್ಚರ ಆಯ್ತು. ಕ್ಷಮಿಸಿ, ತೊಂದರೆ ಕೊಟ್ಟೆ. ಟೇಕ್ ರೆಸ್ಟ್.
For more updates, like, comment, subscribe to our channel.